And welcome to BioStudies. Reproduction in organisms chapter na start ಮಾಡ್ತಾ ಇದ್ವಿ. ಅದರಲ್ಲಿ in the previous video asexual reproduction, different types of asexual reproduction ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಯಾವ್ಯಾವುದು just try to recollect. We have studied fission, ಅದರಲ್ಲಿ binary fission ಮತ್ತೆ multiple fission ಇರಬಹುದು. Then budding ಅಂತಂದ್ರೆ ಒಂದು ಮೊಗ್ಗುವಿಕೆಯಿಂದನೂ ಕೂಡ reproduction ಆಗುತ್ತೆ, asexual reproduction. Then fragmentation we have studied, sporulation we have studied, and last very important vegetative propagation ಅಂದ್ರೆ ಪ್ಲ್ಯಾಂಟದ್ದು ಯಾವುದೇ ಒಂದು ಭಾಗವನ್ನು ತಗೊಂಡು ನಾವು ಅಸೆಕ್ಷುವಲ್ ರಿಪ್ರೊಡಕ್ಷನ್ ರೀತಿಯಲ್ಲಿ ಹೊಸ ಆರ್ಗ್ಯಾನಿಸಮ್ನ ಹುಟ್ಟಿಸ್ಬೋದು. Now in this video we'll take the next topic that is very interesting, sexual reproduction in organism. ರಿಮೆಂಬರ್, ಈ ವಿಡಿಯೋದಲ್ಲಿ ನಾವು ಜನರಲ್ ಆಗಿ ಜೀವಿಗಳಲ್ಲಿ, ಅದು ಆಲ್ಗೆ ಇರ್ಬೋದು, ಫಂಜಾಯ್ ಇರ್ಬೋದು, ಬ್ರಯೋಫೈಟ್ಸ್, ಟೆರಡೋಫೈಟ್ಸ್, ಆ್ಯನಿಮಲ್ಸ್ ಇರ್ಬೋದು, ಸೊ ಜನರಲ್ ಆಗಿ ಹೆಂಗೆ ಸೆಕ್ಷುವಲ್ ರಿಪ್ರೊಡಕ್ಷನ್, ಲೈಂಗಿಕ ಸಂತಾನೋತ್ಪತ್ತಿ ಹೆಂಗೆ ಆಗುತ್ತೆ ಅಂತ ಸ್ಟಡಿ ಮಾಡ್ತಾ ಇದ್ದೀವಿ. ಅದಾದಮೇಲೆ ನಾವು sexual reproduction in flowers and sexual reproduction in human ಅಂತ ಸಪ್ರೇಟ್ ಆಗಿ ಚಾಪ್ಟರ್ ಇದೆ. ಸೊ ಇನ್ ದಿಸ್ ವಿಡಿಯೋ ವಿಲ್ ಟ್ರೈ ಟು ಸ್ಟಡಿ ದ sexual reproduction part in organisms. Okay, now how do you define sexual reproduction? Sexual reproduction ಅಂತಂದರೆ ಅಲ್ಲಿ ಎಷ್ಟು ಪೇರೆಂಟ್ಸ್ ಇನ್ವಾಲ್ವ್ಮೆಂಟ್ ಇರಬೇಕು? 2 parents are involved in sexual reproduction. ಹೌದಾ? ಈ 2 ಪೇರೆಂಟ್ಸನ್ನು ನಾವು ಹೆಂಗೆ ಡಿನೋಟ್ ಮಾಡ್ತೀವಿ? ಒಂದನ್ನು ಮೇಲ್ ಪೇರೆಂಟ್ ಅಂತ ಹೇಳ್ತೀವಿ, ಇನ್ನೊಂದನ್ನು ಫಿಮೇಲ್ ಪೇರೆಂಟ್ ಅಂತ ಹೇಳ್ತೀವಿ. ಹೌದಾ? ಲೋವರ್ ಆರ್ಗ್ಯಾನಿಸಮ್ಸ್ನಲ್ಲಿ ಇವಾಗ ಫಂಜಾಯ್ದು ಹೈಫೆ ತೊಗೊಂಡ್ರೆ ಪ್ಲಸ್ ಸ್ಟ್ರೈನ್ ಆ್ಯಂಡ್ ನೆಗೆಟಿವ್ ಅಂತ ಹೇಳ್ತೀವಿ, ಪ್ಲಸ್ ಹೈಫಾ ಮತ್ತು ನೆಗೆಟಿವ್ ಹೈಫಾ ಅಂತ. ಸೊ ಬಟ್ ಜನರಲ್ ಆಗಿ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ತೊಗೊಂಡ್ರೆ ಅಲ್ಲಿ ಒಂದು ಮೇಲ್ ಆರ್ಗ್ಯಾನಿಸಮ್ ಮತ್ತು ಒಂದು ಫೀಮೇಲ್ ಆರ್ಗ್ಯಾನಿಸಮ್, ಒಂದು ಗಂಡು ಜೀವಿ ಮತ್ತು ಒಂದು ಹೆಣ್ಣು ಜೀವಿ ಅಂತ ಡಿನೋಟ್ ಮಾಡ್ತೀವಿ. ಓಕೆ, ಮೇಲಿಗೆ ಸಿಂಬಾಲ್ ಹೆಂಗೆ? ದಿಸ್ ವಿ ಯೂಸ್ ಫಾರ್ ಮೇಲ್ ಆ್ಯಂಡ್ ದಿಸ್ ವಿ ಯೂಸ್ ಫಾರ್ ಫೀಮೇಲ್. ಸೊ ಈ ಎರಡೂ ಜೀವಿಗಳು ಸೆಕ್ಷುವಲ್ ರಿಪ್ರೊಡಕ್ಷನ್ ಮಾಡಬೇಕು ಅಂತಂದರೆ ದೇ ಹ್ಯಾವ್ ಟು ಪ್ರೊಡ್ಯೂಸ್ ಅ ಸ್ಪೆಷಲೈಸ್ಡ್ ರೀಪ್ರೊಡಕ್ಟಿವ್ ಸೆಲ್. ಅವು ಏನನ್ನು ಉತ್ಪಾದನೆ ಮಾಡಬೇಕು? ಫಸ್ಟು ರಿಪ್ರೊಡಕ್ಟಿವ್ ಸೆಲ್ಸನ್ನು ಉತ್ಪಾದನೆ ಮಾಡಬೇಕು. ಅವನ್ನ ನಾವೇನಂತ ಕರಿತೀವಿ? ಗ್ಯಾಮೆಟ್ಸ್ ಅಂತ ಕರಿತೀವಿ. ಸೊ ಮೇಲ್ ಆರ್ಗ್ಯಾನಿಸಮ್ಮು ಮೇಲ್ ಗ್ಯಾಮೆಟನ್ನು ಪ್ರೊಡ್ಯೂಸ್ ಮಾಡುತ್ತೆ, ಫೀಮೇಲ್ ಆರ್ಗ್ಯಾನಿಸಮ್ಮು ಫೀಮೇಲ್ ಗ್ಯಾಮೆಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟು ಫ್ಯೂಸ್ ಆಗಿ ಅಲ್ಲಿ ಒಂದು ಝೈಗೋಟ್ ಅಂದರೆ ಯುಗ್ಮಜ ಅಂತ ಫಾರ್ಮ್ ಆಗುತ್ತೆ. ಹೌದಾ? ಸೊ ಮೇಲ್ ಆ್ಯಂಡ್ ಫೀಮೇಲ್ ಎರಡು ಫ್ಯೂಸ್ ಆಗಿ ದೇ ವಿಲ್ ಫಾರ್ಮ್ ಒನ್ ಝೈಗೋಟ್. Okay, now this zygote will develops into a new organism. ಈ ಪ್ರೊಸೆಸ್ಸಿಗೆ ಫ್ಯೂಸ್ ಆಗುತ್ತಲ್ಲ, ಅದನ್ನು ನಾವು ಫಲೀಕರಣ ಅಂದರೆ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಕರೆಕ್ಟಾ? ಇದು ಸೆಕ್ಷುವಲ್ ರಿಪ್ರೊಡಕ್ಷನ್ ಹೆಂಗೆ ಆಗುತ್ತೆ ಅಂತ. ಇವಾಗ ನೆಕ್ಸ್ಟ್ ಏನು ಅಂತಂದರೆ, ಈ ಹೆಪ್ಲಾಯ್ಡ್ ಸೆಲ್ಸು ಬಾಡಿ ಒಳಗಡೆ ಫಾರ್ಮ್ ಆಗ್ತಾ ಇದ್ದಾವೆ. ಹೌದಾ? ಒಂದು ಜೀವಿಯ ಒಳಗಡೆ ಅವು ಫಾರ್ಮ್ ಆಗ್ತಾ ಇದ್ದಾವೆ. ಹಾಗಾದರೆ ನೀವು ಪ್ಲ್ಯಾಂಟ್ಸನ್ನು ತಗೋರಿ ಅಥವಾ ಫಂಜಾಯನ್ನು ತಗೋರಿ ಅಥವಾ ಆ್ಯನಿಮಲ್ಸನ್ನು ತಗೋರಿ, ಅಲ್ಲೇನಾಗುತ್ತೆ, ಒಂದು ಜೀವಿದು ಬರ್ತ್ ಅಂತ ಸ್ಟಾರ್ಟ್ ಆದರೆ, ಫಸ್ಟ್ ವಿಡಿಯೋದಲ್ಲಿ ನಾವು ಸ್ಟಡಿ ಮಾಡಿದ್ವಿ, ಫಸ್ಟು ಒಂದು ಜೀವಿ ಬರ್ತ್ ಅಂತ ಆಗಬೇಕು. ಹೌದಾ? ಆ ಜೀವಿ ನೆಕ್ಸ್ಟು ಗ್ರೋತ್ ಫೇಸಿಗೆ ಹೋಗುತ್ತೆ, ಗ್ರೋತ್ ಫೇಸ್. ಅದಾದಮೇಲೆ ರಿಪ್ರೊಡಕ್ಟಿವ್ ಫೇಸ್. ಓಕೆ, ದೆನ್ ವಿಲ್ ಟೇಕ್ ಇಟ್ ಆ್ಯಸ್ ಅ ಡೆತ್. ಮಧ್ಯದಲ್ಲಿ ಏಜ್ ಆಗುತ್ತೆ, ಅದೆಲ್ಲ ಬಿಟ್ಬಿಡೋಣ. ಸಿ, ಫಸ್ಟ್ ವಿ ವಿಲ್ ಟೇಕ್ ವಿತ್ ರೆಸ್ಪೆಕ್ಟ್ ಟು ದ ಪ್ಲ್ಯಾಂಟ್ಸ್ನಲ್ಲಿ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ, ಆಮೇಲೆ ಲೋವರ್ ಆರ್ಗ್ಯಾನಿಸಮ್ನಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ಸ್ವಲ್ಪ ಕ್ವಿಕ್ಕಾಗಿ ಓದೋಣಂತೆ. ಸೊ ಜಸ್ಟ್ ಇಮ್ಯಾಜಿನ್, ಒಂದು ಜೀವಿದು ಪ್ಲ್ಯಾಂಟು ಅಥವಾ ಫಂಜಾಯ್ದು ಬರ್ತ್ ಆಗಿದೆ, ದೇ ಹ್ಯಾವ್ ಸ್ಟಾರ್ಟೆಡ್ ವಿತ್ ದ ಗ್ರೋತ್ ಫೇಸ್. ಪ್ಲ್ಯಾಂಟ್ಸ್ ಒಳಗಡೆ ನಾವು ಇನ್ ಕೇಸ್ ಆಫ್ ಪ್ಲ್ಯಾಂಟ್ಸ್ ಈ ಗ್ರೋತ್ ಫೇಸ್ ಇದೆಯಲ್ಲ, ಇದನ್ನು ಏನಂತ ಕರಿತೀವಿ ನಾವು? ವೆಜಿಟೇಟಿವ್ ಫೇಸ್ ಅಂತಲೂ ಕರಿತೀವಿ. ಹೌದಾ? ಇವಾಗ ಒಂದು ಪ್ಲ್ಯಾಂಟು, ನೀವು ಒಂದು ಬೀಜವನ್ನು ತಗೊಂಡು ಅದನ್ನು ಹಾಕಿ, ಅಂದರೆ ಮಣ್ಣೊಳಗಡೆ ಹಾಕಿ ಆ ಬೀಜವನ್ನು, ಅಲ್ಲಿಂದ ಪ್ಲ್ಯಾಂಟ್ಸ್ ಬೆಳೀತು ಅಂತಂದರೆ, ಇವತ್ತು ಸೀಡ್ ಹಾಕಿದರೆ ನಾಳೆ ಅದ್ರ ಒಳಗಡೆ ಪ್ಲ್ಯಾಂಟ್ ಬೆಳೆದು ಫ್ಲವರ್ ಆಗೋದಿಲ್ಲ. ಯಾಕೆ ನಾವು ಆ ವರ್ಡ್ ಫ್ಲವರ್ ಅಂತ ಯೂಸ್ ಮಾಡಿದ್ವಿ? ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ದ ರಿಪ್ರೊಡಕ್ಷನ್, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಪ್ಲ್ಯಾಂಟ್ಸ್. ಸೊ ಪ್ಲ್ಯಾಂಟ್ಸ್ ಒಳಗಡೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಬೇಕು ಅಂತಂದರೆ ಏನಿರಬೇಕು? ಫಸ್ಟು ಫ್ಲವರ್ಸ್ ಹುಟ್ಕೋಬೇಕು.
ಓಕೆ, ಇವಾಗ ಹೇಗೆ ಮೇಲ್ಸ್ ಮತ್ತು ಫೀಮೇಲ್ ಹ್ಯೂಮನ್ ಬಾಡಿ ಒಳಗಡೆ ನಾವು ಟೆಸ್ಟಿಸ್ ಮತ್ತು ಓವರಿ ಮ್ಯಾಚೂರ್ ಆಗಬೇಕು ಅಂತ ಹೇಳ್ತೀವಲ್ಲ, ಸೆಕ್ಸ್ ಆರ್ಗನ್ಸು, ಅದೇ ರೀತಿಯಾಗಿ ಒಂದು ಪ್ಲ್ಯಾಂಟ್ಸ್ನಲ್ಲಿ ಸೆಕ್ಸ್ ಆರ್ಗನ್ಸ್ ಅಂದರೆ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಂತಂದರೆ ಅದು ಫ್ಲವರ್ ಬೆಳೆದ್ರೆ ಮಾತ್ರ ಅದು ಸಂತಾನೋತ್ಪತ್ತಿಯನ್ನು ಮಾಡ್ಬೋದು. ಹಾಗಾದರೆ ಪ್ಲ್ಯಾಂಟ್ಸ್ನಲ್ಲಿ ಇವತ್ತು ನೀವು ಬೀಜ ಹಾಕಿದರೆ ನಾಳೆ ಪ್ಲ್ಯಾಂಟ್ ಬಂದು ನಾಡ್ದದ್ರಲ್ಲಿ ಹೂ ಆಗಿಬಿಡುತ್ತಾ, ಫ್ಲವರ್ ಆಗಿಬಿಡುತ್ತಾ? ಹಂಗಿರೋದಿಲ್ಲ. ಪ್ಲ್ಯಾಂಟ್ಸ್ ಎಷ್ಟು ಪರ್ಟಿಕ್ಯುಲರ್ ಆಗಿರ್ತವೆ ಅಂದರೆ, ಒಂದು ಪ್ಲ್ಯಾಂಟ್ನಲ್ಲಿ ಫ್ಲವರ್ ಬೆಳಿಬೇಕು ಅಂತಂದರೆ ಆ ಪ್ಲ್ಯಾಂಟಿಗೆ ಅದು ಇರುವಂತಹ ಸುತ್ತಮುತ್ತಲಿನ ವಾತಾವರಣ ಇರುತ್ತಲ್ಲ, ಅದರಿಂದ ಕಂಟಿನ್ಯೂಸ್ ಆಗಿ ಸ್ಟಿಮ್ಯುಲೇಷನ್ ಬರ್ತಿರಬೇಕು, ಅಂದರೆ ಒಂದು ಪ್ರಚೋದನೆ ಸಿಗ್ತಿರಬೇಕು. ಸ್ಟಿಮ್ಯುಲಸ್ಸು ಲೈಟ್ ಆಗಿರ್ಬೋದು, ಟೆಂಪ್ರೇಚರ್ ಆಗಿರ್ಬೋದು, ಕೋಲ್ಡ್ ಆಗಿರ್ಬೋದು, ಎಕ್ಸ್ಪೆಷಲಿ ಕೋಲ್ಡ್. ಸೊ ಕೋಲ್ಡ್ ಟ್ರೀಟ್ಮೆಂಟ್ ಅಂತಲೂ ಹೇಳ್ತಾರೆ. ಸೊ ರಿಕ್ವೈರ್ಮೆಂಟ್ ಆಫ್ ಲೈಟ್, ಡೇ ಲೈಟ್ ಅಂದರೆ ಬೆಳಕು ಎಷ್ಟು ಜಾಸ್ತಿ ಇದೆ, ಕತ್ಲು ಎಷ್ಟಿದೆ, ಸೊ ಇದೆಲ್ಲ ಫ್ಯಾಕ್ಟರ್ಸನ್ನು ಇಟ್ಕೊಂಡು ಒಂದು ಪ್ಲ್ಯಾಂಟ್ಸ್ನಲ್ಲಿ ಫ್ಲವರ್ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಕೆಲವೊಂದು ಪ್ಲ್ಯಾಂಟ್ಸ್ ಏನು ಮಾಡ್ತವೆ, ಇವಾಗ ನಾವು ಹೊಲದಲ್ಲಿ ಅಕ್ಕಿ ಎಲ್ಲ ಹಾಕ್ತೀವಿ. ಹೇಗೆ ಅಕ್ಕಿಯನ್ನು ನೀವು ಹಾಕಿದ ಮೇಲೆ ಅಕ್ಕಿ ಗಿಡ ಬೆಳೆದು ಒಂದು ಸತಿ ಫ್ಲವರ್ ಆಗಿ ಅದರಿಂದ ಸೀಡ್ ಆಗಿ ಆ ಗಿಡವನ್ನು ನಾವು ತೆಗೆದು ಬಿಡ್ತೀವಿ, ಅಂದರೆ ಅದು ಸತ್ತೋಗ್ಬಿಡುತ್ತೆ. ಓಕೆ, ಇನ್ನೂ ಒಂದು ಪ್ಲ್ಯಾಂಟ್ ಇದೆ, ಮ್ಯಾಂಗೋ ಹಾಕ್ತೀವಿ ಹೊಲದಲ್ಲಿ. ಸೊ ಒಂದು ಸತಿ ನಾವು ಮ್ಯಾಂಗೋ ನೆಟ್ಟರೆ ಎಷ್ಟೊಂದು ವರ್ಷದವರೆಗೂ ಮ್ಯಾಂಗೋ ಗಿಡ ಹಾಗೇ ಇರುತ್ತೆ. ಒಂದು ಸತಿ ಫ್ಲವರ್ ಆಗಿ ಮ್ಯಾಂಗೋ ಕೊಟ್ಮೇಲೆ ಅದು ಸಾಯೋದಿಲ್ಲ, ಪ್ಲ್ಯಾಂಟ್ ಹಾಗೆ ಇರುತ್ತೆ. ಸೀಸ್ನಲ್ ಆಗಿ ಎವ್ರಿ ಇಯರ್ ಆ ಸೀಸನ್ನಲ್ಲಿ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಐ ಮೀನ್ ಟು ಸೇ, ನೀವು ಯಾವುದಾದ್ರೂ ಒಂದು ಪ್ಲ್ಯಾಂಟನ್ನು ತೊಗೊಂಡ್ರೆ ಫಸ್ಟ್ ಆಫ್ ಆಲ್ ಫ್ಲವರ್ಸ್ ಆರ್ ದ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಆ ಫ್ಲವರಿಗೆ ಹೊರಗಡೆಯಿಂದ ಎನ್ವಿರಾನ್ಮೆಂಟಿಂದ ಸ್ಟಿಮ್ಯುಲಸ್ ಅಂತ ಇರಬೇಕು. ಓಕೆ, ಅದು ಟೆಂಪ್ರೇಚರ್ ಆಗಿರ್ಬೋದು, ಕೋಲ್ಡ್ ಆಗಿರ್ಬೋದು, ಅಥವಾ ಡೇ ಲೈಟ್ ಆಗಿರ್ಬೋದು. ಸೊ ಫ್ಲವರ್ ಇತ್ತು ಅಂದರೆ ಅಲ್ಲಿ ಖಂಡಿತ ರಿಪ್ರೊಡಕ್ಷನ್ ಆಗುತ್ತೆ. ರಿಪ್ರೊಡಕ್ಷನ್ ಆಯಿತು ಅಂತಂದರೆ, ಅಲ್ಲಿ ಫಲೀಕರಣ ಆಯಿತು ಅಂದರೆ ಅಲ್ಲಿ ಸೀಡ್ ಅಂತ ಫಾರ್ಮ್ ಆಗುತ್ತೆ, ಬೀಜ ಅಂತ ಒಂದು ಫಾರ್ಮ್ ಆಗೋದು. ಸೊ ವಿ ಹ್ಯಾವ್ 2 ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್. ಕೆಲವೊಂದನ್ನು ಮೋನೋಕಾರ್ಪಿಕ್ ಅಂತ ಹೇಳ್ತಾರೆ, ಮೋನೋಕಾರ್ಪಿಕ್ ಪ್ಲ್ಯಾಂಟ್ಸ್. ಇನ್ನೂ ಒಂದು ಪಾಲಿಕಾರ್ಪಿಕ್ ಪ್ಲ್ಯಾಂಟ್ಸ್. ಓಕೆ, ಕಾರ್ಪ್ ಅಂತಂದರೆ ಬೆಳೆ ಅಂತ ನೆನ್ಪಿಟ್ಕೋಬೋದು, ಕ್ರಾಪ್ ಅಂತ ಹೇಳ್ತೀವಲ್ಲ. ಮೋನೋ ಅಂದರೆ ಎಷ್ಟು? ಸಿಂಗಲ್. ಸೊ ಅದು ಲೈಫ್ ಸ್ಪ್ಯಾನ್ನಲ್ಲಿ ಒಂದು ಪ್ಲ್ಯಾಂಟ್ ಇದೆ ಇಲ್ಲಿ, ಅದರದ್ದೇನು ಲೈಫ್ ಸ್ಪ್ಯಾನ್ ಇದೆಯಲ್ಲ, ಆ ಲೈಫ್ ಸ್ಪ್ಯಾನ್ನಲ್ಲಿ ಒಂದು ಸತಿ ಅದು ಫ್ಲವರನ್ನು ಬಿಡುತ್ತೆ. ಓಕೆ, ಈ ಫ್ಲವರ್ ಇತ್ತು ಅಂತಂದರೆ ಅಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಿ ಸೀಡನ್ನು ಫಾರ್ಮ್ ಮಾಡಿದ ತಕ್ಷಣ ಆ ಪ್ಲ್ಯಾಂಟು ಸತ್ತು ಹೋಗ್ಬಿಡುತ್ತೆ. ಸೊ ದಿಸ್ ವಿ ಕಾಲ್ ಇಟ್ ಆ್ಯಸ್ ಅ ಮೋನೋಕಾರ್ಪಿಕ್. ಎಕ್ಸಾಂಪಲ್ ಯಾವುದು? ವೀಟ್ ಆಗ್ಬೋದು, ಅಥವಾ ರೈಸ್ ಆಗ್ಬೋದು, ಓಕೆ, ಎಕ್ಸೆಟ್ರಾ. ಸೊ ನಾವು ಇವಾಗ ಇವನ್ ಗೋಧಿ ಕೂಡ ಗಿಡ ಬೆಳೆಯುತ್ತೆ. ಒಂದು ಸತಿ ಗೋಧಿದೆಲ್ಲ ಜೋಳದ್ದೆಲ್ಲ ತೆನೆ ಬಿತ್ತು ಅಂತಂದರೆ ಆ ತೆನೆನ ಹರ್ಕೊಂಡ ತಕ್ಷಣ ನಾವು ಗಿಡವನ್ನು ಹಾಗೆ ಇಡೋದಿಲ್ಲ, ಗಿಡನ ತೆಗೆದು ಬಿಡ್ತೀವಿ, ಯಾಕಂದರೆ ಅದು ನೆಕ್ಸ್ಟ್ ಫ್ಲವರಿಂಗ್ ಅಂತ ಬಿಡೋದೇ ಇಲ್ಲ. ಸೊ ದ್ಯಾಟ್ ಟೈಪ್ ಆಫ್ ಪ್ಲ್ಯಾಂಟ್ ವಿ ಕಾಲ್ ಇಟ್ ಆ್ಯಸ್ ಅ ಮೋನೋಕಾರ್ಪಿಕ್. ಈ ಮೋನೋಕಾರ್ಪಿಕ್ನಲ್ಲೂ ಹೇಗೆ ಕೆಲವೊಂದು ಸೀಸನ್ ವೈಸು ಫ್ಲವರನ್ನು ಬಿಡ್ತವೆ. ಅಂದರೆ ನೀವು ಸಮ್ಮರಲ್ಲಿ ಹಾಕಿದರೆ ಸಮ್ಮರ್ ಸೀಸನ್ನಲ್ಲಿ ಅದ್ರ ಲೈಫ್ ಸೈಕಲ್ ಮುಗಿದ್ಬಿಡುತ್ತೆ. ಕೆಲವೊಂದು ಪ್ಲ್ಯಾಂಟ್ಸು ಮಳೆಗಾಲದಲ್ಲಿ ಅವ್ರದ್ದು ಲೈಫ್ ಸೈಕಲ್ ಮುಗಿದ್ಬಿಡುತ್ತೆ. ಅದನ್ನು ಆ್ಯನ್ಯುವಲ್ಸ್ ಅಂತಲೂ ಕರೀತಾರೆ, ಆ್ಯನ್ಯುವಲ್ ಪ್ಲ್ಯಾಂಟ್ಸ್ ಅಂತಲೂ ಕರೀತಾರೆ. ಇನ್ನೊಂದು ಬೈನಿಯಲ್ ಪ್ಲ್ಯಾಂಟ್ ಅಂದರೆ ಅದು ಕೂಡ ಒಂದೇ ಸತೆ ಫ್ಲವರನ್ನು ಕೊಟ್ಟು ಸತ್ಬಿಡುತ್ತೆ. ಬಟ್ ಬೈ ಅಂದರೆ 2. ಸೊ ಈ ವರ್ಷ ನೀವು ಬೀಜ ಹಾಕಿದರೆ ಅದು 1 ಇಯರ್ ಪೂರ್ತಿ ಬೆಳಿಲಿಕ್ಕೆ ತಗೊಳುತ್ತೆ ಈ ವೆಜಿಟೇಟಿವ್ ಫೇಸನ್ನು. ನೆಕ್ಸ್ಟ್ ಇಯರು ಅದು ಫ್ಲವರ್ಸನ್ನು ಬೆಳೆಸಿ ರೀಪ್ರೊಡಕ್ಷನ್ ಮಾಡಿ ಆಮೇಲೆ ಸತ್ತು ಹೋಗ್ಬಿಡುತ್ತೆ. ಸೊ ಅದನ್ನು ಬೈನಿಯಲ್ ಅಂತ ಕರಿತೀವಿ. ಇನ್ನೂ ಒಂದು ಪೆರಿನಿಯಲ್ ಅಂತ ಇದೆ. ಪೆರಿನಿಯಲ್, ನಿಮಗೆ ಇವೆಲ್ಲ ವರ್ಡ್ಸ್ ಗೊತ್ತಾಗಲಿ ಅಂತ. ಸೊ ಪೆರಿನಿಯಲ್ ಅಂತಂದರೆ ಏನು? ಒಂದು ಸತಿ ಪ್ಲ್ಯಾಂಟ್ ಹಚ್ಚಿಬಿಟ್ರೆ ಅವು ಕಂಟಿನ್ಯೂಯಸ್ ಆಗಿ ಹಾಗೆ ಫ್ಲವರಿಂಗು ಮತ್ತು ರೀಪ್ರೊಡಕ್ಷನ್ ಮಾಡಿ ಸೀಡ್ಸನ್ನು ಕಂಟಿನ್ಯೂಯಸ್ ಆಗಿ ಕೊಡ್ತಾನೆ ಇರ್ತವೆ. ಸೊ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್, ವಿ ಆರ್ ಹಿಯರ್ ಮೋನೋಕಾರ್ಪಿಕ್ ಅಂದರೆ ಒಂದು ಲೈಫ್ ಸೈಕಲ್ನಲ್ಲಿ ಒಂದು ಸತಿ ಹೂ ಬಿಟ್ಟು ಅದು ಫಲೀಕರಣ ಆಗಿ ಸೀಡನ್ನು ಫಾರ್ಮ್ ಆಗಿ ಗಿಡವನ್ನು ನಾವು ತೆಗೆದು ಬಿಡ್ತೀವಿ. ಓಕೆ, ನೆಕ್ಸ್ಟ್ ಪಾಲಿಕಾರ್ಪಿಕ್ಕಿಗೆ ಎಕ್ಸಾಂಪಲ್ ಯಾವುದು? ಪಾಲಿಕಾರ್ಪಿಕ್ಕಿಗೆ ಇಲ್ಲಿ ಒಂದು ಪ್ಲ್ಯಾಂಟನ್ನು ಹಚ್ಚಿದ್ದೀರ. ಓಕೆ, ಸೊ ಇದು ಎಷ್ಟೋ 10, 12, 15, 20 ವರ್ಷದವರೆಗೂ ಈ ಗಿಡ ಹಾಗೇ ಇರುತ್ತೆ. ಗಿಡದಲ್ಲಿ ಏನೂ ಚೇಂಜ್ ಆಗೋದಿಲ್ಲ, ಗಿಡ ಹಾಗೆ ಇರುತ್ತೆ. ಬಟ್ ಪರ್ಟಿಕ್ಯುಲರ್ ಸೀಸನ್ನಲ್ಲಿ, ಒಂದು ವರ್ಷದ ಒಳಗಡೆ ಪರ್ಟಿಕ್ಯುಲರ್ ಸೀಸನ್ನಲ್ಲಿ ಅದು ಫ್ಲವರಿಂಗನ್ನು ಮಾಡುತ್ತೆ. ಓಕೆ, ಯಾವಾಗ ಫ್ಲವರ್ಸ್ ಬೆಳಿತಾವಲ್ಲ ಆವಾಗ ಅಲ್ಲಿ ರೀಪ್ರೊಡಕ್ಷನ್ ಆಗಿ ಅಲ್ಲಿಂದ ನಮಗೆ ಸೀಡ್ಸ್ ಅಥವಾ ಫ್ರೂಟ್ಸ್ ಸಿಗುತ್ತೆ. ಅದಕ್ಕೆ ನೋಡಿ ನಾವು ಸೀಸ್ನಲ್ ಫ್ರೂಟ್ಸ್ ಅಂತ ಹೇಳ್ತೀವಿ. ಮ್ಯಾಂಗೋ ಸೀಸ್ನಲ್ ಫ್ರೂಟ್. ಯಾಕೆ?
ಮ್ಯಾಂಗೋ ಗಿಡ ಹಾಗೆ ಇರುತ್ತೆ, ಹೊಲದಲ್ಲಿ ಗಿಡವನ್ನು ತೆಗೆಯೋದಿಲ್ಲ, ಗಿಡ ಹಾಗೆ ಇರುತ್ತೆ. ಬಟ್ ಆ ಸೀಸನ್ ಬಂದಾಗ ಮಾತ್ರ, ಇವಾಗ ನಾವು ವಸಂತ ಕಾಲ, ಯುಗಾದಿ ಹಬ್ಬ ಅಂತ ಹೇಳ್ತೀವಲ್ಲ, ಆವಾಗ ಮ್ಯಾಂಗೋದಲ್ಲಿ ಚಿಕ್ಕದಾದಂತಹ ಫ್ಲವರಿಂಗ್ ಶುರು ಆಗಿ ಆಲ್ರೆಡಿ ಚಿಕ್ಕದಾದಂತಹ ಹಣ್ಣು ಕೂಡ ಫಾರ್ಮ್ ಆಗಿರುತ್ತೆ. ಸೊ ಸೀಸ್ನಲ್ ಫ್ರೂಟ್ಸ್ ಅಂತ ನಾವು ಹೇಳ್ತೀವಲ್ಲ, ಇವನ್ ಜಾಕ್ ಫ್ರೂಟ್ಸನ್ನು ತಗೊಳ್ಳಿ. ಸೊ ಇವೆಲ್ಲ ಸೀಸ್ನಲ್ ಫ್ರೂಟ್. ಯಾಕೆ ಸೀಸ್ನಲ್ ಫ್ರೂಟು? ಗಿಡ ವರ್ಷದವರೆಗೂ ಹಾಗೇ ಬೆಳೆಯುತ್ತೆ, ಬಟ್ ಪರ್ಟಿಕ್ಯುಲರ್ ಸೀಸನ್ನಲ್ಲಿ ಫ್ಲವರಿಂಗ್ ಆಗಿ ಅಲ್ಲಿ ಫಲೀಕರಣ ಪ್ರೋಸೆಸ್ ಆಗುತ್ತೆ. ಸೊ ಫ್ಲವರ್ಸ್ ಆರ್ ದ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಇನ್ ಪ್ಲ್ಯಾಂಟ್ಸ್, ಸರಿನಾ? ಆ್ಯಂಡ್ ಬೇಸ್ಡ್ ಆನ್ ದಿಸ್ ಫ್ಲವರ್ ವಿ ಹ್ಯಾವ್ ಮೊನೋಕಾರ್ಪಿಕ್ ಪ್ಲ್ಯಾಂಟ್ಸ್ ಆ್ಯಂಡ್ ಪಾಲಿಕಾರ್ಪಿಕ್ ಪ್ಲ್ಯಾಂಟ್ಸ್. ಇದು ಗೊತ್ತಾಯ್ತಾ? ಇಷ್ಟು ಪ್ಲ್ಯಾಂಟ್ಸ್ ಬಗ್ಗೆ. ದೆನ್ ಇಫ್ ಯು ಟೇಕ್ ದ ಎನಿಮಲ್ಸಲ್ಲಿ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ಸ್ಟಡಿ ಮಾಡಿದರೆ, ಇನ್ ಕೇಸ್ ಆಫ್ ಎನಿಮಲ್ಸ್ ಇಫ್ ಯು ಸ್ಟಡಿ, ಸಿ ಒಂದು ಎನಿಮಲ್ ಇದೆ, ಯಾವುದಾದ್ರು ತಗೊಳ್ಳಿ, ಫುಲ್ ಎನಿಮಲ್ ಕಿಂಗ್ಡಮ್ನ ನಾವು ಸ್ಟಡಿ ಮಾಡಿದ್ದೀವಲ್ಲ, ಎಕೆನೋಡರ್ಮೆಟಾ, ಪ್ಲಾಟಿಹೆಲ್ಮಿಂಥಸ್, ಆಸ್ಕಲ್ಮಿಂಥಸ್, ಎಷ್ಟೊಂದು ಎನಿಮಲ್ಸ್ ಇದ್ದಾವೆ. ಸೊ ಒಂದು ಎನಿಮಲ್ಲು ಝೈಗೋಟಿಂದ ಹುಟ್ಕೋತು ಅಂತಂದರೆ ಅದು ಇಮಿಡಿಯೇಟಾಗಿ ರಿಪ್ರೊಡಕ್ಷನ್ ಮಾಡಿ ಸತ್ಬಿಡೋದಿಲ್ಲ. ಅದು ಕೂಡ ಇಟ್ ಹ್ಯಾಸ್ ಇಟ್ಸ್ ಓನ್ ಟೈಮ್, ಗ್ರೋತ್ ಟೈಮ್. ಅದನ್ನು ನಾವು ಅವಾಗ ಜುವೆನೈಲ್ ಫೇಸ್ ಅಂತ ಕರಿತೀವಿ. ಫಸ್ಟ್ ವಿಡಿಯೋ, ಇಂಟ್ರೊಡಕ್ಟರಿ ವಿಡಿಯೋ. ಸೊ ಒಂದು ಎನಿಮಲ್ಲು ಹುಟ್ಕೊಂಡು ಸ್ಲೋ ಆಗಿ ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಗ್ರೋತ್ ಅಂತಂದರೆ ನೆಕ್ಸ್ಟ್ ರಿಪ್ರೊಡಕ್ಷನ್ ಮಾಡಲಿಕ್ಕೆ ಪ್ರಿಪ್ರೇಷನ್ ಮಾಡಲಿಕ್ಕೆ ಅದು ಟ್ರೈ ಮಾಡ್ಕೊಳ್ಳುತ್ತೆ, ಅಥವಾ ಒಂದು ಎಫರ್ಟನ್ನು ಹಾಕುತ್ತೆ. ಆಮೇಲೆ ರಿಪ್ರೊಡಕ್ಟಿವ್ ಫೇಸಿಗೆ ಬರುತ್ತೆ. ಆಮೇಲೆ ರಿಪ್ರೊಡಕ್ಷನ್ ಮಾಡಿ ನೆಕ್ಸ್ಟ್ ಅದರದ್ದು ಏಜ್ ಆಗ್ತಾ ಅದು ಸತ್ತು ಹೋಗ್ಬಿಡುತ್ತೆ. ಸೊ ಇನ್ ಕೇಸ್ ಆಫ್ ಎನಿಮಲ್ಸ್ ವಿ ಹ್ಯಾವ್ ಕಂಟಿನ್ಯೂಯಸ್ ಬ್ರೀಡರ್ಸ್ ಆ್ಯಂಡ್ ಸೀಸ್ನಲ್ ಬ್ರೀಡರ್ಸ್. SEASO, ಸೀಸ್ನಲ್ ಬ್ರೀಡರ್ಸ್ ಅಂತಂದರೆ ರಿಪ್ರೊಡಕ್ಷನಲ್ಲಿ ಇನ್ವಾಲ್ವ್ ಆಗುವಂತಹ ಒಂದು ಜೀವಿ ಅಂತ. ಸೊ ಎನಿಮಲ್ಸು ಕಂಟಿನ್ಯೂಯಸ್ ಬ್ರೀಡರ್ಸ್ ಇರ್ಬೋದು ಅಥವಾ ಸೀಸ್ನಲ್ ಬ್ರೀಡರ್ಸ್ ಇರ್ಬೋದು. ಕಂಟಿನ್ಯೂಯಸ್ ಬ್ರೀಡರ್ಸ್ ಅಂತಂದರೆ ಏನು? ಇರ್ರೆಸ್ಪೆಕ್ಟಿವ್ ಆಫ್ ದ ಸೀಸನ್ ಅಥವಾ ಇರ್ರೆಸ್ಪೆಕ್ಟಿವ್ ಆಫ್ ದ ಮಂತ್, ಇರ್ರೆಸ್ಪೆಕ್ಟಿವ್ ಆಫ್ ದ ಡೇಟ್, ಇರ್ರೆಸ್ಪೆಕ್ಟಿವ್ ಆಗಿ ಕಂಟಿನ್ಯೂಸ್ ಆಗಿ ಅವಕ್ಕೆ ರಿಪ್ರೊಡಕ್ಷನ್ ಮಾಡಲಿಕ್ಕೆ ಶಕ್ತಿ ಇತ್ತು ಅಂತಂದರೆ ಅದನ್ನು ನಾವು ಕಂಟಿನ್ಯೂಯಸ್ ಬ್ರೀಡರ್ಸ್ ಅಂತ ಕರಿತೀವಿ. ಓಕೆ. ಸೀಸನಲ್ ಅಂತಂದರೆ ಪರ್ಟಿಕ್ಯುಲರ್ ಒಂದು ಸೀಸನಲ್ಲಿ ಮಾತ್ರ ಅವು ರಿಪ್ರೊಡಕ್ಟಿವ್ಲಿ ಆ್ಯಕ್ಟಿವ್ ಇರ್ತವೆ. ಆ ಸೀಸನಲ್ಲಿ ಮಾತ್ರ ಅವು ರಿಪ್ರೊಡಕ್ಷನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ರಿಪ್ರೊಡಕ್ಷನ್ ಮಾಡಲಿಕ್ಕೆ ಸಾಧ್ಯ ಅಂದರೆ ಈ ಪ್ರೊಸೆಸ್ಸು, ಎಗ್ಗು ಮತ್ತು ಸ್ಪರ್ಮು ಫರ್ಟಿಲೈಸ್ ಆಗುವಂತಹದ್ದು ಸೀಸ್ನಲ್ ವೈಸ್ ಇರುತ್ತೆ. ಸೊ ಅದನ್ನು ನಾವು ಸೀಸ್ನಲ್ ಬ್ರೀಡರ್ಸ್ ಅಂತ ಕರಿತೀವಿ. ಓಕೆ. ಕಂಟಿನ್ಯೂಯಸ್ ಬ್ರೀಡರ್ಸ್ ಆ್ಯಂಡ್ ಸೀಸ್ನಲ್ ಬ್ರೀಡರ್ಸ್. ಇವಾಗ ಹ್ಯೂಮನ್ ರಿಪ್ರೊಡಕ್ಷನ್ ಕಲಿಬೇಕಾದ್ರೆ ವಿ ಟಾಕ್ ಅಬೌಟ್ ಮೆನ್ಸ್ಟ್ರುವಲ್ ಸೈಕಲ್. ಸೊ ಮೆನ್ಸ್ಟ್ರುವಲ್ ಸೈಕಲ್ ಅಂತಂದರೆ ಇಟ್ ಹ್ಯಾಪನ್ಸ್ ಇನ್ ಆಲ್ ದ ಪ್ರೈಮೇಟ್ಸ್. ಎನಿಮಲ್ ಕಿಂಗ್ಡಮ್ ಒಳಗಡೆ ನಾವು ಇನ್ ಕೇಸ್ ಆಫ್ ವರ್ಟಿಬ್ರೇಟ್ಸನ್ನು ಸ್ಟಡಿ ಮಾಡಬೇಕಾದ್ರೆ ಫಿಶಸ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಏವ್ಸ್ ಆ್ಯಂಡ್ ಮ್ಯಾಮಲ್ಸ್ ಒಳಗಡೆ ವಿ ಹ್ಯಾವ್ ಅಗೇನ್ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಮಲ್ಸ್ ಅಂದರೆ ಸ್ತನಗಳನ್ನು ಹೊಂದಿರುವಂತಹ ಎನಿಮಲ್ಸ್. ಓಕೆ. ಅಥವಾ ಯಾವುದು ಸ್ಕಿನ್ ಮೇಲೆ ಚಿಕ್ಕದಾದಂತಹ ಹೇರ್ಸನ್ನು ಹೊಂದಿರುವಂತಹ ಎನಿಮಲ್ಸಿಗೆ ನಾವು ಮ್ಯಾಮಲ್ಸ್ ಅಥವಾ ಸ್ತನಿಗಳು ಅಂತ ಕರಿತೀವಿ. ಈ ಮ್ಯಾಮಲ್ಸ್ ಒಳಗಡೆ 2 ಟೈಪ್ಸ್ ಆಫ್ ಮ್ಯಾಮಲ್ಸ್ ಇರ್ತವೆ. ಒಂದನ್ನು ಪ್ರೈಮೇಟ್ಸ್ ಅಂತ ಹೇಳ್ತಾರೆ, ಪ್ರೈಮೇಟ್ಸ್. ಓಕೆ. ಇನ್ನೊಂದು ನಾನ್ ಪ್ರೈಮೇಟ್ಸ್ ಆ್ಯಂಡ್ ನಾನ್ ಪ್ರೈಮೇಟ್ಸ್. ಈ ಪ್ರೈಮೇಟ್ಸ್ ಯಾವ್ಯಾವು ಅಂತಂದರೆ ಬೆಸ್ಟ್ ಎಕ್ಸಾಂಪಲ್ ಮ್ಯಾನ್, ದೆನ್ ಚಿಂಪಾಂಜಿ. ಸೊ ಈ ರೀತಿ ಮಂಗ ಅಂತ ಹೇಳ್ತೀವಲ್ಲ, ಮಂಗದ ಜಾತಿಗೆ ಗೋರಿಲ್ಲ. ಸೊ ಇವೆಲ್ಲವೂ ಇವು ಪ್ರೈಮೇಟ್ಸ್ನಲ್ಲಿ ಬರ್ತವೆ. ಬ್ರೈನ್ ತುಂಬ ಹೈಲಿ ಡೆವಲಪ್ ಆಗಿರುತ್ತೆ, ಎವಾಲ್ವ್ ಆಗಿರುತ್ತೆ. ನಾನ್ ಪ್ರೈಮೇಟ್ಸ್ ಅಂದರೆ ಏನು? ಇವಕ್ಕೂ ಕೂಡ ಸ್ತನಗಳಿರ್ತವೆ, ಮ್ಯಾಮ್ರಿ ಗ್ಲ್ಯಾಂಡ್ಸ್ ಇರ್ತವೆ, ಹೇರ್ಸ್ ಇರುತ್ತೆ. ಬಟ್ ಈ ನಾನ್ ಪ್ರೈಮೇಟ್ಸಿಗೆ ಎಕ್ಸಾಂಪಲನ್ನು ತೊಗೊಂಡ್ರೆ ಕೌ ಆಗ್ಬೋದು, ಆಕಳ ಆಗ್ಬೋದು, ದೆನ್ ವಿ ಹ್ಯಾವ್ ಡಾಗ್, ದೆನ್ ವಿ ಹ್ಯಾವ್ ಕ್ಯಾಟ್, ಬಫೆಲೋ, ಆಲ್ ಫಾರ್ಮ್ ಎನಿಮಲ್ಸ್. ಓಕೆ. ಸೊ ಇವೆಲ್ಲವೂ ನಾನ್ ಪ್ರೈಮೇಟ್ಸ್. ಸೊ ಈ ಎನಿಮಲ್ ಬಗ್ಗೆ ನಾವು ಹೇಳ್ತಾ ಇದ್ವಲ್ಲ, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಎನಿಮಲ್ ಅಂತ. ಇನ್ ಕೇಸ್ ಆಫ್ ಪ್ರೈಮೇಟ್ಸ್ ವಿ ಹ್ಯಾವ್ ಮೆನ್ಸ್ಟ್ರುವಲ್ ಸೈಕಲ್. ಹೌದಾ? ಮೆನ್ಸ್ಟ್ರುವಲ್ ಸೈಕಲ್. ಅದೇ ನೀವು ನಾನ್ ಪ್ರೈಮೇಟ್ಸಿಗೆ ಬಂದರೆ ಅಲ್ಲಿ ನಾವು ಅದನ್ನು ಈಸ್ಟ್ರಸ್ ಸೈಕಲ್ ಅಂತ ಕರಿತೀವಿ. ಈಸ್ಟ್ರಸ್ cycle. Okay. Now primates
ಸಿ ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ನಾವು ಯಾವಾಗ ಎನಿಮಲ್ಸ್ ಬಗ್ಗೆ ರಿಪ್ರೊಡಕ್ಷನ್ ಹೇಳ್ತೀವಲ್ಲ, ಸೆಕ್ಷುವಲ್ ರಿಪ್ರೊಡಕ್ಷನ್ನು, ಅದು ಫಸ್ಟ್ ಆಫ್ ಆಲ್ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಆ್ಯಂಡ್ ಆಲ್ ದ ಎನಿಮಲ್ಸ್ ದೇ ಹ್ಯಾವ್ ಅ ಇಂಟರ್ನಲ್ ಸ್ಟ್ರಕ್ಚರ್. ಅವ್ರ ಬಾಡಿ ಒಳಗಡೆ ಇಂಟರ್ನಲ್ ಸ್ಟ್ರಕ್ಚರು ಅದಕ್ಕಂತಲೇ ಸಪ್ರೇಟಾಗಿ ಫಾರ್ಮ್ ಆಗುತ್ತೆ, ಇದಕ್ಕೆ ರಿಪ್ರೊಡಕ್ಷನ್ ಮಾಡಲಿಕ್ಕೆ. ಆ್ಯಂಡ್ ದ್ಯಾಟ್ ಸಿಸ್ಟಮ್, ಆ ರಿಪ್ರೊಡಕ್ಷನ್ ಮಾಡಲಿಕ್ಕೆ, ಆ ರಿಪ್ರೊಡಕ್ಷನಿಗೆ ಬೇಕಾಗುವಂತಹ ಗ್ಯಾಮೆಟ್ಸನ್ನು ಫಾರ್ಮ್ ಮಾಡಲಿಕ್ಕೆ, ಆ ಗ್ಯಾಮೆಟ್ಸನ್ನು ರಿಲೀಸ್ ಆದಂತಹ ಗ್ಯಾಮೆಟ್ಸು ಫ್ಯೂಸ್ ಆಗಲಿಕ್ಕೆ, ಅದೆಲ್ಲವೂ ಇಂಟರ್ನಲ್ ಆರ್ಗನ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಆ್ಯಂಡ್ ದಿಸ್ ಇಂಟರ್ನಲ್ ಆರ್ಗನ್, ಬಾಡಿ ಒಳಗಡೆ ಇರುವಂತಹ ಇಂಟರ್ನಲ್ ಆರ್ಗನ್, ಇಟ್ ಈಸ್ ಕನೆಕ್ಟೆಡ್ ವಿತ್ ನರ್ವಸ್ ಸಿಸ್ಟಮ್ ಒಂದು ಕಡೆ, ಇನ್ನೊಂದು ಕಡೆ ಹಾರ್ಮೋನ್ಸನ್ನು ನಾವು ಫಸ್ಟ್ ಪ್ಯೂನಲ್ಲಿ ಕೂಡ ಕಲ್ತಿದ್ವಿ. ಎಂಡೋಕ್ರೈನ್ ಗ್ಲ್ಯಾಂಡ್ಸಲ್ಲಿ ಹಾರ್ಮೋನ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ, ಸಮ್ ಟೈಪ್ ಆಫ್ ಕೆಮಿಕಲ್ಸ್. ಓಕೆ, ನಾವು ಡೋಂಟ್ ವರಿ. ಇನ್ ಕೇಸ್ ಆಫ್ ಎನಿಮಲ್ಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಬೇಕು ಅಂತಂದರೆ ದೇ ಹ್ಯಾವ್ ಅ ಸ್ಪೆಷಲ್ ಇಂಟರ್ನಲ್ ಸಿಸ್ಟಮ್ ವಿಚ್ ಕಂಟ್ರೋಲ್ಸ್ ದ ಹಾರ್ಮೋನ್ಸ್ ಆ್ಯಂಡ್ ನರ್ವಸ್ ಸಿಸ್ಟಮ್. ಸೊ ಈ ಹಾರ್ಮೋನ್ ಮತ್ತು ನರ್ವಸ್ ಸಿಸ್ಟಮ್ ಒಂದಕ್ಕೊಂದು ಕೋಆರ್ಡಿನೇಟ್ ಮಾಡಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಮಾಡಲಿಕ್ಕೆ ಸಹಾಯ ಮಾಡ್ತವೆ. ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಯಾವುದು? ಪ್ರೈಮೇಟ್ಸ್ ಮತ್ತು ನಾನ್ ಪ್ರೈಮೇಟ್ಸ್. ಸೊ ಪ್ರೈಮೇಟ್ಸ್ ಒಳಗಡೆ ಮೆನ್ಸ್ಟ್ರುವಲ್ ಸೈಕಲ್ ಆಗುತ್ತೆ, ನಾನ್ ಪ್ರೈಮೇಟ್ಸ್ ಒಳಗಡೆ ಈಸ್ಟ್ರಸ್ ಸೈಕಲ್ ಆಗುತ್ತೆ. ಮೆನ್ಸ್ಟ್ರುವಲ್ ಸೈಕಲ್ ಅಂತಂದರೆ ನಮ್ಗೆ ಗೊತ್ತಿರುವಂಗೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಎ ಬ್ಲೀಡಿಂಗ್ ಸೈಕಲ್. ಎಲ್ಲಿ ಫಿಮೇಲ್ ಆರ್ಗ್ಯಾನಿಸಮ್ಸ್ ಒಳಗಡೆ, ಇವಾಗ ನೀವು ಈ ಚಿಂಪಾಂಜಿ, ಮ್ಯಾನ್ ಅಥವಾ ಆರಂಗುಟಾನ್ ಅಂತಹ ಪ್ರೈಮೇಟ್ಸನ್ನು ತಗೊಂಡ್ರೆ, ಇಫ್ ಯು ಟೇಕ್ 1 year, ಓಕೆ, ವಿತ್ 12 months, 1 2 3 4 5 6 7 8 9 10 11 12. ಸೊ 12 monthsಲ್ಲಿ every month the female is reproductively active. ಓಕೆ, ಎವ್ರಿ ಮಂತು ಫಿಮೇಲ್ ಆರ್ಗ್ಯಾನಿಸಮ್ಸ್ ಒಳಗಡೆ ಥ್ರೂ ದಿಸ್ ಮೆನ್ಸ್ಟ್ರುವಲ್ ಸೈಕಲ್ ಅಂತ ಆಗ್ತಾ ಇರುತ್ತೆ. ಆ ಮೆನ್ಸ್ಟ್ರುವಲ್ ಸೈಕಲಲ್ಲಿ ಎವ್ರಿ ಮಂತು ಒಂದೊಂದು ಎಗ್ಗು ರಿಲೀಸ್ ಆಗ್ತಾ ಇರುತ್ತೆ. ಸೊ ಎವ್ರಿ ಮಂತ್ ದೆರ್ ಇಸ್ ಅ ಪಾಸಿಬಿಲಿಟಿ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಹೌದಾ? ಎವ್ರಿ ಮಂತ್ ದೆರ್ ಇಸ್ ಅ ಪಾಸಿಬಿಲಿಟಿ ಆಫ್ ಫ್ಯೂಷನ್ ಆಫ್ ಸ್ಪರ್ಮ್ ಆ್ಯಂಡ್ ಎಗ್ ಟು ಫಾರ್ಮ್ ಅ ಝೈಗೋಟ್. ಇಲ್ಲಿ ಆಯಿತು. ಇದು ಕಂಟಿನ್ಯೂಸ್ ಕೂಡ ಆಯಿತು. ಹೌದಾ? ಕಂಟಿನ್ಯೂಸ್ ಆಗಿ ಎವ್ರಿ ಮಂತು ದೆರ್ ಇಸ್ ಅ ಪಾಸಿಬಿಲಿಟಿ. ಹಾಗೆ ಎಷ್ಟೋ ವರ್ಷಗಳವರೆಗೆ ಇಲ್ಲಿ ಫಿಮೇಲು ಆ್ಯಕ್ಟಿವ್ ಆಗಿರುತ್ತೆ. ಆಮೇಲೆ ಅದು ಮೆನೋಪಾಸ್ ಆಗಿ ಸ್ಟಾಪ್ ಆಗುತ್ತೆ. ಯಾವಾಗ ಇಲ್ಲಿ ಎಗ್ಗು ಫರ್ಟಿಲೈಸ್ ಆಗಲಿಲ್ಲ ಅಂತಂದರೆ ಅಲ್ಲಿ ಎಂಡೋಮೆಟ್ರಿಯಮ್ಮು ಬ್ಲೀಡಿಂಗ್ ಆಗುತ್ತೆ. ಹೌದಾ? ಎಂಡೋಮೆಟ್ರಿಯಮ್ ಏನು ಅಂತ ನಾವು ನೆಕ್ಸ್ಟ್ ಲೆಸನ್ನಲ್ಲಿ ಫುಲ್ ಸ್ಟಡಿ ಮಾಡೋಣ. ಓಕೆ, ಅದಕ್ಕೆ ಇದನ್ನು ನಾವು ಬ್ಲೀಡಿಂಗ್ ಸೈಕಲ್ ಅಂತಲೂ ಹೇಳ್ತೀವಿ. ಇಲ್ಲೇನಾಗುತ್ತೆ, ನಾನ್ ಪ್ರೈಮೇಟ್ಸ್ ಒಳಗಡೆ ಇವಾಗ ನಾಯಿ, ಬೆಕ್ಕು, ಆಕಳು, ಕುರಿ ಅಲ್ಲೆಲ್ಲ ರಿಪ್ರೊಡಕ್ಟಿವ್ ಸೈಕಲನ್ನು ನಾವು ಈಸ್ಟ್ರಸ್ ಸೈಕಲ್ ಅಂತ ಹೇಳ್ತೀವಿ. ಈಸ್ಟ್ರಸ್ ಸೈಕಲ್ ಅಂತಂದರೆ ಇಲ್ಲಿಯೂ ಕೂಡ ಪರ್ಟಿಕ್ಯುಲರ್ ಸೀಸನ್ನಲ್ಲಿ ಈ ಆರ್ಗ್ಯಾನಿಸಮ್ಮು ಸೆಕ್ಷುವಲಿ ಆ್ಯಕ್ಟಿವ್ ಇರುತ್ತೆ. ಓಕೆ, ಸೆಕ್ಷುವಲಿ ಆ್ಯಕ್ಟಿವ್ ಇದ್ದಾಗ ಅಲ್ಲಿಯೂ ಕೂಡ ಎಗ್ ರಿಲೀಸ್ ಆಗುತ್ತೆ. ಬಟ್ ಅಲ್ಲಿ ಏನಾದರೂ ಎಗ್ಗು ಫರ್ಟಿಲೈಸ್ ಆಗಲಿಲ್ಲ ಅಂತಂದರೆ, ಇಲ್ಲಿ ಈಸ್ಟ್ರಸ್ ಸೈಕಲ್ನಲ್ಲಿ ರಿಲೀಸ್ ಆದಂತಹ ಎಗ್ಗು ಫರ್ಟಿಲೈಸ್ ಆಗಲಿಲ್ಲ ಅಂತಂದರೆ ದಿಸ್ ಎಂಡೋಮೆಟ್ರಿಯಮ್ ಒಳಗಡೆ ಫಾರ್ಮ್ ಆದಂತಹ ಎಂಡೋಮೆಟ್ರಿಯಮ್ಮು ಇಟ್ ವಿಲ್ ಬಿ ರೀಅಬ್ಸಾರ್ಬ್ಡ್. ಅದಕ್ಕೆ ಇಲ್ಲಿ ಬ್ಲೀಡಿಂಗ್ ಆಗೋದಿಲ್ಲ. ಸೊ ಇಟ್ ಈಸ್ ಎ ನಾನ್ ಬ್ಲೀಡಿಂಗ್ ಸೈಕಲ್. ಜಸ್ಟ್ ರಿಮೆಂಬರ್ ದಿಸ್ ಪಾಯಿಂಟ್. ಓಕೆ, ಮೆನ್ಸ್ಟ್ರುವಲ್ ಸೈಕಲ್ ಆ್ಯಂಡ್ ಈಸ್ಟ್ರಸ್ ಸೈಕಲ್. ಸಾರಿ, ಡಿಫ್ರೆನ್ಸ್ ಇಲ್ಲಿಯೂ ಕೂಡ ಎಗ್ ರಿಲೀಸ್ ಆಗುತ್ತೆ, ಇಲ್ಲಿಯೂ ಕೂಡ ಎಗ್ ರಿಲೀಸ್ ಆಗುತ್ತೆ. ಇನ್ ಕೇಸ್ ಎಗ್ಗು ಸ್ಪರ್ಮ್ ಜೊತೆ ಫ್ಯೂಸ್ ಆಗಲಿಲ್ಲ ಆ ಮಂತಲ್ಲಿ ಅಥವಾ ಆ ಪೀರಿಯಡಲ್ಲಿ ಅಂತಂದರೆ ಬಾಡಿ ಒಳಗಡೆ ಫಾರ್ಮ್ ಆದಂತಹ ಎಂಡೋಮೆಟ್ರಿಯಮ್ಮು ಇಲ್ಲಿ ಬ್ಲೀಡಿಂಗ್ ಆಗುತ್ತೆ, ಅದು ರಿಮೂವ್ ಆಗಿಬಿಡುತ್ತೆ ಬಾಡಿಯಿಂದ. ನೆಕ್ಸ್ಟ್ ಸೈಕಲ್ಗೆ ಮತ್ತೆ ಹೊಸದಾಗಿ ಎಂಡೋಮೆಟ್ರಿಯಮ್ ಹುಟ್ಕೊಳ್ಳುತ್ತೆ. ಎಲ್ಲಿ? ಪ್ರೈಮೇಟ್ಸ್ನಲ್ಲಿ, ಮೆನ್ಸ್ಟ್ರುವಲ್ ಸೈಕಲ್ನಲ್ಲಿ. ಇಲ್ಲೇನಾಗುತ್ತೆ, ಇಲ್ಲಿಯೂ ಎಂಡೋಮೆಟ್ರಿಯಮ್ ಫಾರ್ಮ್ ಆಗಿರುತ್ತೆ. ಎಗ್ ಫರ್ಟಿಲೈಸ್ ಆಗಲಿಲ್ಲ ಅಂತಂದರೆ ಆ ಎಂಡೋಮೆಟ್ರಿಯಮ್ಮು ಬಾಡಿಯಿಂದ ಬ್ಲೀಡ್ ಆಗಿ ಹೊರಗಡೆ ಹೋಗೋದಕ್ಕಿಂತ ಮುಂಚೆನೇ ಅದು ಫುಲ್ ಅಬ್ಸಾರ್ಬ್ ಆಗಿಬಿಡುತ್ತೆ, ಬಾಡಿ ಒಳಗಡೆ ಅಬ್ಸಾರ್ಬ್ ಆಗಿಬಿಡುತ್ತೆ. ಅದಕ್ಕೆ ಇಲ್ಲಿ ಬ್ಲೀಡಿಂಗ್ ಅಂತ ಕಾಣಿಸೋದಿಲ್ಲ ಈ ಆ್ಯನಿಮಲ್ಸ್ ಒಳಗಡೆ. ಓಕೆ, ಸೊ ನಿಮ್ಮ NCERT ಟೆಕ್ಸ್ಟ್ ಬುಕ್ನಲ್ಲಿ ಈಸ್ಟ್ರಸ್ ಸೈಕಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಜಸ್ಟ್ ಯು ಹ್ಯಾವ್ ಟು ರಿಮೆಂಬರ್ ಇಟ್ ಈಸ್ ಎ ನಾನ್ ಬ್ಲೀಡಿಂಗ್ ರಿಪ್ರೊಡಕ್ಟಿವ್ ಸೈಕಲ್ ಫೌಂಡ್ ಇನ್ ನಾನ್ ಪ್ರೈಮೇಟ್ಸ್. ಈ ನಾನ್ ಪ್ರೈಮೇಟ್ಸ್ ಹೆಂಗೆ, ಈ ಕೌ, ಡಾಗ್, ಕ್ಯಾಟ್ ಮತ್ತು ಬಫೆಲೋಸು ಅವು ಕೂಡ ಕೆಲವೊಂದು ಬಾರಿ ಸೀಸ್ನಲ್ ವೈಸ್ ಅವು ರಿಪ್ರೊಡಕ್ಟಿವ್ಲಿ ಆ್ಯಕ್ಟಿವ್ ಇರ್ತವೆ. ಅಂದರೆ ಇವಾಗ ನೀವು ಒಂದು ಇಯರ್ ಅಂತ ತೊಗೊಂಡ್ರೆ, ಓಕೆ, ಒಂದು ಇಯರ್ ಅಂತ ತೊಗೊಂಡ್ರೆ
ಇದರಲ್ಲಿ ಸಮ್ಮರ್ ಸೀಸನ್ನು, ವಿಂಟರು, ದೆನ್ ರೇನಿ ಸೀಸನ್ನು, ಆಟಮ್, ಸೊ ಬೇರೆ ಬೇರೆ ಸೀಸನ್ ಇರ್ತವೆ. ಹೌದಾ? ಯಾವುದಾದ್ರೂ ಒಂದು ಸೀಸನ್ನಲ್ಲಿ ಮಾತ್ರ, ಯಾವುದಾದ್ರೂ ಒಂದು, ಫಾರ್ ಎಕ್ಸಾಂಪಲ್ ಸಮ್ಮರ್ ಅಂತ ಇಟ್ಕೊಳ್ಳಿ, ಯಾವುದಾದ್ರೂ ಒಂದು ಸೀಸನ್ನಲ್ಲಿ ಮಾತ್ರ ಈಸ್ಟ್ರಸ್ ಸೈಕಲ್ಲು ಫುಲ್ ಆ್ಯಕ್ಟಿವ್ ಆಗಿ ಆವಾಗ ಅವು ರಿಪ್ರೊಡಕ್ಟಿವ್ಲಿ ಆ್ಯಕ್ಟಿವ್ ಇರುತ್ತೆ. ಅದನ್ನು ನಾವು ಮೋನೋ ಈಸ್ಟ್ರಸ್ ಅಂತ ಕರಿತೀವಿ. ಅಂದರೆ ಜಸ್ಟ್ ಈ ಒಂದು ಪೂರ್ತಿ ಸೈಕಲ್ನಲ್ಲಿ ಯಾವುದಾದ್ರೂ ಒಂದು ಸೀಸನ್ನಿಗೆ ಅವು ರಿಪ್ರೊಡಕ್ಟಿವ್ಲಿ ಆ್ಯಕ್ಟಿವ್ ಇರ್ತವೆ. ಇನ್ನೊಂದಿದೆ ಪಾಲಿ ಈಸ್ಟ್ರಸ್ ಸೈಕಲ್. ಪಾಲಿ ಈಸ್ಟ್ರಸ್ ಅಂತಂದರೆ ಏನು? ಅಗೇನ್ ಪಾಲಿ ಅಂತಂದರೆ ಮೆನಿ, ಸೊ ಒಂದು ಸೀಸ್ನಲ್ ಪಾಲಿ ಈಸ್ಟ್ರಸ್ ಅಂತಲೂ ಕರೀತಾರೆ. ಇವಾಗ ಫುಲ್ ಅಗೇನ್ ಇಲ್ಲಿ ರೇನಿ ಸೀಸನ್ ಇದೆ. ಓಕೆ, ರೇನಿ ಸೀಸನ್ನಲ್ಲಿ ಎಷ್ಟೊಂದು ಈಸ್ಟ್ರಸ್ ಸೈಕಲ್ಲು ಇಟ್ ಡಿಪೆಂಡ್ಸ್ ಆನ್ ದ ಆರ್ಗ್ಯಾನಿಸಮ್. 20 ಡೇಸಿಗೆ 30 ಡೇಸಿಗೆ ಒಂದೊಂದು ಈಸ್ಟ್ರಸ್ ಸೈಕಲ್ ಆಗ್ತಾ ಇರುತ್ತೆ. ಸೊ ಈ ರೇನಿ ಸೀಸನ್ನಲ್ಲಿ ಮಾತ್ರ ಇಷ್ಟೊಂದು ಈಸ್ಟ್ರಸ್ ಸೈಕಲ್ ಇರ್ತವೆ. ಅದರಲ್ಲಿ ಯಾವುದಾದ್ರೂ ಒಂದು ಈಸ್ಟ್ರಸ್ ಸೈಕಲ್ಲಿಗೆ ರೀಪ್ರೊಡಕ್ಷನ್ ಆಗಿ ಝೈಗೋಟ್ ಆಗಿ ಹೊಸ ಜೀವಿ ಅಂತ ಹುಟ್ಕೊಳ್ಳುತ್ತೆ. ಮೋನೋ ಈಸ್ಟ್ರಸ್ ಅಥವಾ ಪಾಲಿ ಈಸ್ಟ್ರಸ್ ಅಂತಲೂ ಹೇಳ್ಬೋದು, ಸೀಸ್ನಲ್ ಪಾಲಿ ಈಸ್ಟ್ರಸ್ ಅಂತ. ಸೊ ಜಸ್ಟ್ ಯು ಹ್ಯಾವ್ ಟು ರಿಮೆಂಬರ್, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಎನಿಮಲ್ಸ್ ಕಂಟಿನ್ಯೂಸ್ ಬ್ರೀಡರ್ಸ್ ಆಗ್ಬೋದು ಅಥವಾ ಸೀಸ್ನಲ್ ಬ್ರೀಡರ್ಸ್ ಆಗ್ಬೋದು. ಹ್ಯೂಮನ್ ಈಸ್ ಎ ಕಂಟಿನ್ಯೂಸ್ ಬ್ರೀಡರ್. ಇವಾಗ ಹ್ಯೂಮನ್ ರಿಪ್ರೊಡಕ್ಷನ್ ಆಗಬೇಕು ಅಂತಂದರೆ ವಿ ಡೋಂಟ್ ಲುಕ್ ಫಾರ್ ದ ಸೀಸನ್, ಬಟ್ ವಿ ಲುಕ್ ಫಾರ್ ದ ಮೆನಿಸ್ಟ್ರುವಲ್ ಸೈಕಲ್. ಹೌದಾ? ಯಾವುದಾದ್ರೂ ಸೀಸನ್ ಇರಲಿ, ಯಾವುದಾದ್ರೂ ಡೇ ಇರಲಿ, ಬಟ್ ವಿ ಟೇಕ್ ಇನ್ ಟು ಅಕೌಂಟ್ ಆಫ್ ದ ಮೆನಿಸ್ಟ್ರುವಲ್ ಸೈಕಲ್. ಇಲ್ಲಿ ನಾನ್ ಪ್ರೈಮೇಟ್ಸ್ ಒಳಗಡೆ ಈಸ್ಟ್ರಸ್ ಸೈಕಲ್ ಇರುತ್ತೆ. ಲೋವರ್ ಆ್ಯನಿಮಲ್ಸನ್ನು ತೊಗೊಳ್ಳಿ, ಅಂದರೆ ಸ್ಪಾಂಜಸ್ ತೊಗೋಬೋದು, ಸಿಲೆಂಟರೇಟಾ, ಪ್ಲಾತಿಹೆಲ್ಮಿಂಥಸ್. ಅವು ಕೂಡ ಹೆಂಗೆ, ಅವರಲ್ಲಿ ತುಂಬ ಸ್ಪೆಸಿಫಿಕೇಷನ್ಸ್ ಅಂತ ಇರೋದಿಲ್ಲ. ಅಲ್ಲಿ ನಿಮಗೆ ಈಸ್ಟ್ರಸ್ ಸೈಕಲ್ ಹಾಗೆಲ್ಲ ಇರೋದಿಲ್ಲ. ಅಲ್ಲಿ ಒಂದ್ಸತಿ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್, ರಿಪ್ರೊಡಕ್ಟಿವ್ ಆರ್ಗನ್ಸ್ ಫಾರ್ಮ್ ಆಯಿತು ಅಂತಂದರೆ ಬೇಸ್ಡ್ ಆನ್ ದೇರ್ ಎನ್ವೈರ್ಮೆಂಟಲ್ ಕಂಡೀಷನ್, ಸರಿಯಾಗಿ ಅವಕ್ಕೆ ಫುಡ್ ಸಿಗ್ತಾಯಿತ್ತು, ಸರಿಯಾಗಿ ವಾಟರ್ ಕಂಡೀಷನ್ ಇತ್ತು, ಟೆಂಪ್ರೇಚರ್ ಇತ್ತು ಅಂತಂದರೆ ಸೆಕ್ಸ್ ಆರ್ಗನ್ಸು ಕಂಪ್ಲೀಟಾಗಿ ಫಾರ್ಮ್ ಆಗಿ ಅವು ಇಮಿಡಿಯೇಟಾಗಿ ರಿಪ್ರೊಡಕ್ಷನನ್ನು ಮಾಡಿಬಿಡ್ತವೆ. ಮ್ಯಾಮಲ್ಸ್ ಒಳಗಡೆ ವಿ ಹ್ಯಾವ್ ದಿಸ್ ಮೆನಿಸ್ಟ್ರುವಲ್ ಸೈಕಲ್ ಆ್ಯಂಡ್ ಈಸ್ಟ್ರಸ್ ಸೈಕಲ್. ಗೊತ್ತಾಯ್ತಾ? ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಎನಿಮಲ್ಸ್. ನಾವು ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ಇಲ್ಲಿ ನಾವು ಮೇಲ್ ಮತ್ತು ಫಿಮೇಲ್ ಅಂತ 2 ಸೆಕ್ಸ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತಿದ್ದೀವಲ್ಲ. ವೇರ್ ಟು ರೈಟ್? ಓಕೆ, ಐ ವಿಲ್ ರೈಟ್ ಹಿಯರ್. ಮೇಲ್, ಓಕೆ, ರಿಮೆಂಬರ್ ದಿಸ್ ಚಾರ್ಟ್. ಮೇಲ್ ಆ್ಯಂಡ್ ಒನ್ ಸೈಡ್ ವಿ ಹ್ಯಾವ್ ಫಿಮೇಲ್. ಇದು ಸೆಕ್ಷುವಲ್ ರಿಪ್ರೊಡಕ್ಷನ್ನಿಗೆ ಮೇಲ್ ಆ್ಯಂಡ್ ಫಿಮೇಲ್ ಅಂತ ಇರಲೇಬೇಕು. ಈ ಮೇಲ್ ಆ್ಯಂಡ್ ಫಿಮೇಲ್ ಏನನ್ನು ಪ್ರೊಡ್ಯೂಸ್ ಮಾಡಬೇಕು? ಗ್ಯಾಮೆಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಬೇಕು. ಹೌದಾ? ಗ್ಯಾಮೆಟ್ಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಸ್ಪೆಷಲ್ ಸ್ಟ್ರಕ್ಚರ್ಸ್ ಇರ್ತವೆ. ಪ್ಲಾಂಟು ಆಗ್ಬೋದು, ಎನಿಮಲ್ಸು ಆಗ್ಬೋದು. ಆ ಸ್ಪೆಷಲ್ ಸ್ಟ್ರಕ್ಚರಿಗೆ ಸೆಕ್ಸ್ ಆರ್ಗನ್ಸ್ ಅಥವಾ ದೇ ಆರ್ ಮೋರ್ ಸ್ಪೆಸಿಫಿಕಲಿ ಕಾಲ್ಡ್ ಆ್ಯಸ್ ಗೋನಾಡ್ಸ್. ಓಕೆ, ರಿಮೆಂಬರ್ ದಿಸ್. ಮೇಲ್ ಮತ್ತು ಫಿಮೇಲ್ ಆರ್ಗ್ಯಾನಿಸಮ್ನಲ್ಲಿ ಗೋನಾಡ್ಸ್ ಅಥವಾ ಸೆಕ್ಷುವಲ್ ಸ್ಟ್ರಕ್ಚರ್, ಸೆಕ್ಸ್ ಆರ್ಗನ್ಸ್ ಅಂತ ಇರ್ತವೆ. ಮೇಲ್ನಲ್ಲಿ ಯೂಶ್ವಲಿ ನಾವು ಅದನ್ನು ಟೆಸ್ಟಿಸ್ ಅಂತ ಕರಿತೀವಿ, ಫಿಮೇಲ್ನಲ್ಲಿ ಅದನ್ನು ನಾವು ಓವರಿ ಅಂತ ಕರಿತೀವಿ. ಈ ಗೋನಾಡ್ಸ್ ಏನನ್ನು ಪ್ರೊಡ್ಯೂಸ್ ಮಾಡಬೇಕು? ಗೋನಾಡ್ಸು ಗ್ಯಾಮೆಟ್ಸನ್ನು ಪ್ರೊಡ್ಯೂಸ್ ಮಾಡಬೇಕು. ಗ್ಯಾಮೆಟ್ಸನ್ನು ಪ್ರೊಡ್ಯೂಸ್ ಮಾಡಬೇಕು. ಸೊ ಈ ಗ್ಯಾಮೆಟ್ಸು, ಟೆಸ್ಟಿಸಿಂದ ಯಾವ ಗ್ಯಾಮೆಟ್ ಬರುತ್ತೆ? ಸ್ಪರ್ಮ್ ಬರುತ್ತೆ. ಓವರಿಯಿಂದ ಯಾವ ಗ್ಯಾಮೆಟ್ ಬರುತ್ತೆ? ಎಗ್ ಬರುತ್ತೆ. ಗೊತ್ತಾಗ್ತಿದೆಯಾ? ಸೊ ಇದು ಗೋನಾಯ್ಡು ಮತ್ತು ಇದು ಗ್ಯಾಮೆಟ್ಸ್. ಸೊ ಈ ಸ್ಪರ್ಮ್ ಮತ್ತು ಎಗ್ ಫ್ಯೂಸ್ ಆಗಿ ಇಲ್ಲಿ ಝೈಗೋಟನ್ನು ಫಾರ್ಮ್ ಮಾಡ್ತವೆ. ಈ ಝೈಗೋಟಿಂದ ಹೊಸದಾದಂತಹ ಒಂದು ಆರ್ಗ್ಯಾನಿಸಮ್ಮು ಹುಟ್ಕೊಳ್ಳುತ್ತೆ. ಇದು ಎಕ್ಸ್ಪೆಷಲಿ ಇನ್ ಕೇಸ್ ಆಫ್ ಎನಿಮಲ್ಸ್. ಸೊ ಎನಿಮಲ್ಸ್ ಒಳಗಡೆ ಗೋನಾಡ್ಸ್ ಇರಬೇಕು. ಆ ಗೋನಾಡ್ಸ್ ಅಂದರೆ ಟೆಸ್ಟಿಸ್ ಅಥವಾ ಓವರಿ, ಸೆಕ್ಸ್ ಆರ್ಗನ್ಸ್. ಅವು ಗ್ಯಾಮೆಟ್ಸನ್ನು ಪ್ರೊಡ್ಯೂಸ್ ಮಾಡಿ ಆ ಗ್ಯಾಮೆಟ್ಸ್ ಫ್ಯೂಸ್ ಆಗಿ ಫಲೀಕರಣ ಆಗಿ ಯುಗ್ಮಜ ಅಂತ ಫಾರ್ಮ್ ಆಗಬೇಕು. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್. ಇವಾಗ ನಾವು ಮೇಲ್ ಮತ್ತು ಫಿಮೇಲ್ ಅಂತ ಹೇಳಿದ್ವಿ. ಹೌದಾ? ವೆನ್ ವಿ ಟಾಕ್ ಅಬೌಟ್ ದ ಪ್ಲ್ಯಾಂಟ್ಸ್, ಫ್ಲವರ್ಸ್ ಅಂತ ಇರಲೇಬೇಕು ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಲಿಕ್ಕೆ. ಹಾಗಾದರೆ ಫ್ಲವರು ಮೇಲ್ ಫ್ಲವರ ಅಥವಾ ಫಿಮೇಲ್ ಫ್ಲವರ ಅಥವಾ ಒಂದೇ ಫ್ಲವರ್ ಒಳಗಡೆ ಮೇಲ್ ಸೆಕ್ಸ್ ಆರ್ಗನ್ನು ಮತ್ತು ಫಿಮೇಲ್ ಸೆಕ್ಸ್ ಆರ್ಗನ್ ಎರಡು ಹೆಂಗಿರ್ತವೆ ಅಂತ ನಾವು ಸ್ಟಡಿ ಮಾಡೋಣ. ಅಗೇನ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ವಿ ವಿಲ್ ಟೇಕ್ ಅಬೌಟ್ ದ plants, then we'll take animals. Okay, see, have you observed the flowers? In lower class we have studied about the structure of flower. ಹೌದಾ? ಇವನ್ ನೀವು 10th ನಲ್ಲೂ ಕೂಡ ಹಿಬಿಸ್ಕಸ್ ಫ್ಲವರಲ್ಲಿ ಯಾವ್ಯಾವ ಸ್ಟ್ರಕ್ಚರ್ ಇರ್ತವೆ ಅಂತ ಸ್ಟಡಿ ಮಾಡಿದ್ದೀರಾ. ಸೊ ಪ್ಲ್ಯಾಂಟ್ಸನ್ನು ತೊಗೊಂಡ್ರೆ
ಪ್ಲ್ಯಾಂಟ್ಸನ್ನು ತೊಗೊಂಡ್ರೆ ಸಿ ಕೆಲವೊಂದು ಫಂಜೈ ಕಿಂಗ್ಡಮ್ ಇತ್ತಲ್ಲ, ಮೊನೇರಾ ಫಂಜೈ, ಐ ಹೋಪ್ ಯು ರಿಮೆಂಬರ್ ಫಸ್ಟ್ PU ಸಿಲೆಬಸ್ನಲ್ಲಿ ಕೆಲವೊಂದು ಲೋವರ್ ಆರ್ಗ್ಯಾನಿಸಮ್ಸ್ ಅಂತಂದರೆ ಹಿಯರ್ ಐ ಕ್ಯಾನ್ ಟೇಕ್ ದ ಫಂಜೈ ಆಲ್ಸೋ. ಫಂಜೈ ಆಗ್ಬೋದು, ಅಥವಾ ಆಲ್ಗಿ ಆಗ್ಬೋದು, ಅಥವಾ ಬ್ರಯೋಫೈಟ್ಸ್ ಆಗ್ಬೋದು. ಓಕೆ, ಇವು ಸಿಂಪಲ್ ಆರ್ಗನೈಸೇಷನನ್ನು ಹೊಂದಿರುವಂತಹ ಜೀವಿಗಳು. ಆಲ್ಗೆ ಆ್ಯಂಡ್ ಬ್ರಯೋಫೈಟ್ ಇವು ಪ್ಲಾಂಟ್ಸ್ನಲ್ಲಿ ಬರ್ತವೆ. ಐ ಹ್ಯಾವ್ ಟೇಕನ್ ಫಂಜೈ ಆಲ್ಸೋ. ಈ ಜೀವಿಗಳಲ್ಲಿ ಏನಾಗುತ್ತೆ ಅಂತಂದರೆ ಈ ಮೇಲ್ ಮತ್ತು ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸಿಗೆ ಸಂಬಂಧಪಟ್ಟಂತೆ ನಾವು ಇದನ್ನು ಹೋಮೋಥ್ಯಾಲಿಕ್ ಅಥವಾ ಹೋಮೋಥ್ಯಾಲಸ್ ಮತ್ತು ಹಿಟಿರೋಥ್ಯಾಲಸ್ ಅಂತ ಹೇಳ್ತೇವೆ. ಹಿಟಿರೋಥ್ಯಾಲಸ್. ಓಕೆ, ನಾವು ವಾಟ್ ಯು ಮೀನ್ ಬೈ ದಿಸ್ ಹೋಮೋಥ್ಯಾಲಸ್ ಆ್ಯಂಡ್ ಹಿಟಿರೋಥ್ಯಾಲಸ್? ಥ್ಯಾಲಸ್ ವರ್ಡ್ ನಮ್ಗೆ ಗೊತ್ತಿದೆ. ಥ್ಯಾಲಸ್ ವರ್ಡ್ ಅಂತಂದ್ರೆ ಏನು? ಯಾವಾಗ ಒಂದು ಜೀವಿಯ ದೇಹದ ರಚನೆ ತುಂಬ ಸಿಂಪಲ್ಲಾಗಿ ಇರುತ್ತೋ, ಅಂದರೆ ಕಣ್ಣು, ಮೂಗು, ಬಾಯಿ, ರೂಟು, ಸ್ಟೆಮ್ಮು, ಫ್ಲವರ್ಸು, ಬ್ರ್ಯಾಂಚಸ್ಸು, ಬರ್ಡ್ಸ್ ಅಂತ ಏನೂ ಇರೋದಿಲ್ಲ. ಸಿಂಪಲ್ ಆದಂತಹ ದೇಹ ರಚನೆಯನ್ನು ಹೊಂದಿರುವಂತಹ ಏನು ಒಂದು ಸ್ಟ್ರಕ್ಚರ್ ಇದೆಯಲ್ಲ, ಅದನ್ನು ನಾವು ಹೋಮೋಥ್ಯಾಲಸ್ ಅಂತ ಕರಿತೀವಿ. ಅದನ್ನು ನಾವು ಥ್ಯಾಲಸ್ ಅಂತ ಜನರಲ್ ಆಗಿ ಕರಿತೀವಿ. ಆ ಥ್ಯಾಲಸ್ಸಿಗೆ ಹೋಮೋಥ್ಯಾಲಸ್ಸು ಇರ್ಬೋದು, ಹಿಟಿರೋಥ್ಯಾಲಸ್ಸು ಇರ್ಬೋದು. ಅಂದರೆ ಹೋಮೋಥ್ಯಾಲಸ್ ಅಂತಂದರೆ ಏನು? ಒಂದೇ ಒಂದು ಥ್ಯಾಲಸ್ನಲ್ಲಿ, ಒಂದೇ ಒಂದು ಬಾಡಿ ಥ್ಯಾಲಸ್ನಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರು ಇದೆ ಮತ್ತು ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇದೆ. ಅಂತಹದನ್ನು ನಾವು ಹೋಮೋಥ್ಯಾಲಸ್ ಅಂತಲೂ ಕರಿತೀವಿ. ಇದನ್ನು ವಿ ಆಲ್ಸೋ ಕಾಲ್ಡ್ ಇಟ್ ಆ್ಯಸ್ ಬೈಸೆಕ್ಷುವಲ್. ರಿಮೆಂಬರ್. ಓಕೆ, ಹಿಟಿರೋಥ್ಯಾಲಸ್ ಅಂತಂದರೆ ಏನು? ಮೇಲ್ ಥ್ಯಾಲಸ್ ಈಸ್ ಡಿಫ್ರೆಂಟ್ ಆ್ಯಂಡ್ ಫೀಮೇಲ್ ಥ್ಯಾಲಸ್ ಈಸ್ ಡಿಫ್ರೆಂಟ್. ಇದನ್ನು ನಾವು ಯೂನಿಸೆಕ್ಷುವಲ್ ಅಂತಲೂ ಕರಿತೀವಿ. ಓಕೆ, ಗೊತ್ತಾಗ್ತಿದೆಯಾ? ಸೊ ಲೋವರ್ ಆರ್ಗ್ಯಾನಿಸಮ್ಸ್ನಲ್ಲಿ ವಿ ಆರ್ ಸ್ಟಡಿಂಗ್ ಅಬೌಟ್ ದ ಸೆಕ್ಷುವಾಲಿಟಿ ಇನ್ ಆರ್ಗ್ಯಾನಿಸಮ್ಸ್. ರಿಮೆಂಬರ್, ಸೆಕ್ಷುವಾಲಿಟಿ ಇನ್ ಆರ್ಗ್ಯಾನಿಸಮ್. ಒಂದು ಜೀವಿ ಒಳಗಡೆ ಸೆಕ್ಸ್ನ ನಾವು ಹೆಂಗೆ ಡಿಟರ್ಮೈನ್ ಮಾಡ್ಬೋದು? ಪ್ರೊಸೆಸ್ ಅಲ್ಲ, ಪ್ರೊಸೆಸ್ ನಿಮಗೆ ಜೆನೆಟಿಕ್ಸ್ನಲ್ಲಿ ಬರುತ್ತೆ. ಇಲ್ಲಿ ನಾವು ಸ್ಟ್ರಕ್ಚರ್, ಫ್ಲವರನ್ನು ತೊಗೊಂಡ್ರೆ ಅಥವಾ ಸೆಕ್ಸ್ ಆರ್ಗನ್ಸನ್ನು ತೊಗೊಂಡ್ರೆ ಹೆಂಗೆ ನಾವು ಗುರುತಿಸ್ಬೋದು ಅಂತ ಸ್ಟಡಿ ಮಾಡ್ತಿದ್ದೀವಿ. ಸೊ ಇನ್ ಕೇಸ್ ಆಫ್ ಆರ್ಗ್ಯಾನಿಸಮ್ಸ್ ವಿಚ್ ಹ್ಯಾವ್ ಅ ಸಿಂಪಲ್ ಬಾಡಿ ಆರ್ಗ್ಯಾನೈಸೇಷನ್, ದೇ ಕ್ಯಾನ್ ಬಿ ಎ ಹೋಮೋಥ್ಯಾಲಸ್. ಓಕೆ, ಯಾವಾಗ ಎರಡೂ ಸೆಕ್ಸ್ ಆರ್ಗನ್ಸು ಒಂದೇ ಥ್ಯಾಲಸ್ನಲ್ಲಿ ಬೆಳೆದ್ರೆ. ಬೇರೆ ಬೇರೆ ಥ್ಯಾಲಸ್, ಒಂದು ಮೇಲ್ ಥ್ಯಾಲಸ್ಸು ಮತ್ತು ಒಂದು ಫೀಮೇಲ್ ಥ್ಯಾಲಸ್ ಇತ್ತು ಅಂದರೆ ಅದನ್ನು ನಾವು ಯೂನಿಸೆಕ್ಷುವಲ್ ಅಂತ ಹೇಳ್ತೀವಿ. ಅದೇ ಬ್ರಯೋಫೈಟ್ಸ್ ಆದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ? ಟೆರಿಡೋಫೈಟ್ಸ್ ಬರುತ್ತೆ. ಹೌದಾ? ಟೆರಿಡೋಫೈಟ್ಸ್. ದೆನ್ ವಿ ಹ್ಯಾವ್ ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ವಿ ಹ್ಯಾವ್ ಎಂಜಿಯೋಸ್ಪರ್ಮ್ಸ್. ಹೌದಾ? ಇವೆಲ್ಲವೇನು? ಇವು ಹೈಲಿ ಡೆವಲಪ್ಡ್, ಹೈಲಿ ಎವಾಲ್ವ್ಡ್ ಪ್ಲ್ಯಾಂಟ್ಸ್, ಹೈಯರ್ ಪ್ಲ್ಯಾಂಟ್ಸ್ ಅಂತ ಹೇಳ್ತೀವಿ. ಇಲ್ಲೇನಾಗುತ್ತೆ? ದೀಸ್ ಆರ್ ನಥಿಂಗ್ ಬಟ್ ದ ಫ್ಲವರಿಂಗ್ ಪ್ಲ್ಯಾಂಟ್ಸ್. ಹೌದಾ? ಈ ಎಂಜಿಯೋಸ್ಪರ್ಮ್ಸ್ ಎಸ್ಪೆಷಲಿ ಇಲ್ಲೇನಾಗುತ್ತೆ ಅಂತಂದರೆ ದೀಸ್ ಫ್ಲವರ್ಸ್ ದೇ ಕ್ಯಾನ್ ಬಿ ಅಗೇನ್ ಬೈಸೆಕ್ಷುವಲ್ ಆ್ಯಂಡ್ ಯೂನಿಸೆಕ್ಷುವಲ್. ಅಂದರೆ ಒಂದು ಫ್ಲವರ್ ಇದೆ, ಇಮ್ಯಾಜಿನ್ ಮಾಡಿ. ಓಕೆ, ಜಸ್ಟ್ ದಿಸ್ ಈಸ್ ಅ ಫ್ಲವರ್. ಸೊ ಈ ಫ್ಲವರ್ ಒಳಗಡೆ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರು ಕಾಣಿಸ್ತಿದೆ ಮತ್ತು ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರು ಕಾಣ್ತಾ ಇದೆ. ಅಂತಹ ಫ್ಲವರ್ಸನ್ನು ನಾವು ಬೈಸೆಕ್ಷುವಲ್ ಫ್ಲವರ್ಸ್ ಅಂತ ಕರಿತೀವಿ. ಬೈಸೆಕ್ಷುವಲ್ ಫ್ಲವರ್ಸ್, ದ ಫ್ಲವರ್ ವಿಚ್ ಹ್ಯಾಸ್ both male and female reproductive structure. The plant which has both male and female reproductive structure, we call it as a bisexual. ಈ ಬೈಸೆಕ್ಷುವಲ್ ಫ್ಲವರ್ಸ್ನಲ್ಲಿ ಮೇಲ್ ಪಾರ್ಟ್ ಏನಿದೆಯಲ್ಲ, ಮೇಲ್ ಫ್ಲವರಿಂಗ್ ಪಾರ್ಟ್ ಏನಿದೆಯಲ್ಲ, ಅದನ್ನು ಆಂಡ್ರೋಶಿಯಮ್ ಅಂತ ಕರೀತಾರೆ. ಆಂಡ್ರೋಶಿಯಮ್. ಆ್ಯಂಡ್ ಫೀಮೇಲ್ ಇದೆಯಲ್ಲ, ಇದನ್ನು ಗೈನೋಶಿಯಮ್. Spelling, just a minute. Androecium and gynoecium. This is correct. CIUM, gynoecium. Okay. ಸೊ ಏನಿದೆ ಇಲ್ಲಿ? ಫ್ಲವರ್ಸ್ ಒಳಗಡೆ ಎರಡು ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇತ್ತು ಅಂತಂದರೆ ಅದನ್ನು ನಾವು ಬೈಸೆಕ್ಷುವಲ್ ಅಂತ ಕರಿತೀವಿ. ಈ ಆಂಡ್ರೋಶಿಯಮ್ ಪಾರ್ಟ್ ಇದೆಯಲ್ಲ, ಇದನ್ನು ಸ್ಟ್ಯಾಮಿನೇಟ್ ಅಂತಾರೆ.
ಓಕೆ, ಆ್ಯಂಡ್ ಇದನ್ನು ಪಿಲೇಟ್ ಅಂತಾರೆ. ಓಕೆ, ಸಾರಿ, ಪಿಸ್ಟಿಲೇಟ್. just a minute, this is called as pistillate, sorry, pistillate. Okay, so sexual reproduction flowering plants ಒಳಗಡೆ ಅಥವಾ ಹೈಯರ್ ಪ್ಲಾಂಟ್ಸ್ ಒಳಗಡೆ ಬೈಸೆಕ್ಷುವಲ್ ಫ್ಲವರ್ಸ್ ಇನ್ನೊಂದಿದೆ. ಇನ್ನೊಂದು ಯಾವುದು? ಒಂದು ಮೇಲ್ ಫ್ಲವರ್. ಓಕೆ, ದಿಸ್ ಈಸ್ ಮೇಲ್ ಫ್ಲವರ್ ಆ್ಯಂಡ್ ದಿಸ್ ಈಸ್ ಫೀಮೇಲ್ ಫ್ಲವರ್. ಓಕೆ, ಸೊ ಇದ್ರ ಒಳಗಡೆ ಯು ವಿಲ್ ಫೈಂಡ್ ದ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ಇದ್ರ ಒಳಗಡೆ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಸೊ ಅಲ್ಟಿಮೇಟಾಗಿ ನಾವೇನು ಓದ್ತಾ ಇದ್ದೀವಿ? ಪ್ಲ್ಯಾಂಟ್ಸ್ ಒಳಗಡೆ ಮೇಲ್ ಮತ್ತು ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸು ಒಂದೇ ಫ್ಲವರ್ನಲ್ಲೂ ಇರ್ಬೋದು, ಅಥವಾ ಒಂದು ಮೇಲ್ ಫ್ಲವರ್ ಬೇರೆ ಒಂದು ಫೀಮೇಲ್ ಫ್ಲವರ್ ಬೇರೆ ಅಂತಲೂ ಇಡ್ಬೋದು. ಇದು ಪ್ಲ್ಯಾಂಟ್ಸ್ನಲ್ಲಿ. ಆ್ಯನಿಮಲ್ಸಲ್ಲಿ ಹೆಂಗಾಗುತ್ತೆ? ಜಸ್ಟ್ ಇಮ್ಯಾಜಿನ್, ಆ್ಯನಿಮಲ್ಸನ್ನು ನೀವು ಇಮ್ಯಾಜಿನ್ ಮಾಡಿದರೆ, ಆ್ಯನಿಮಲ್ಸ್ನಲ್ಲಿ majority of the animals male is different and female is different. ಹೌದಾ? ಮೇಲ್ ಆ್ಯನಿಮಲ್ ಇಸ್ ಡಿಫ್ರೆಂಟ್ ಆ್ಯಂಡ್ ಫಿಮೇಲ್ ಆ್ಯನಿಮಲ್ ಇಸ್ ಡಿಫ್ರೆಂಟ್. ಯಾವ ಕಂಡೀಷನ್ ಆಯ್ತಿದು? ಡಿಫ್ರೆಂಟ್ ಆಗಿತ್ತು ಅಂತಂದರೆ ಯುನಿಸೆಕ್ಷುವಲ್. ಇಲ್ಲೂ ಕೂಡ ಡಿಫ್ರೆಂಟ್ ಆಗಿತ್ತು ಅಂತಂದರೆ ಯುನಿಸೆಕ್ಷುವಲ್ ಅಂತ ಆಯಿತು. ಓಕೆ, ಯುನಿಸೆಕ್ಷುವಲಿಗೆ ಅಪೋಸಿಟ್ ಯಾವುದಾಗಬೇಕು? ಬೈಸೆಕ್ಷುವಲ್ ಆಗಬೇಕು. ಅಂದರೆ ಒಂದೇ ಆ್ಯನಿಮಲ್ ಬಾಡಿ ಒಳಗಡೆ ಬೋತ್ ಮೇಲ್ ಸ್ಟ್ರಕ್ಚರ್ಸ್ ಆ್ಯಂಡ್ ಫೀಮೇಲ್ ಸ್ಟ್ರಕ್ಚರ್ ಇತ್ತು ಅಂತಂದರೆ ಅದನ್ನು ನಾವು ಅವಾಗ ಬೈಸೆಕ್ಷುವಲ್ ಆ್ಯನಿಮಲ್ ಅಂತ ಕರಿತೀವಿ. ಇನ್ನೂ ಪರ್ಟಿಕ್ಯುಲರ್ ಆಗಿ ವಿ ಕಾಲ್ ಇಟ್ ಆ್ಯಸ್ ಅ ಹರ್ಮಾಫ್ರೊಡೈಟ್ಸ್. ರಿಮೆಂಬರ್, ವಿ ಕಾಲ್ ಇಟ್ ಆ್ಯಸ್ ಅ ಹರ್ಮಾಫ್ರೊಡೈಟ್ಸ್. ಓಕೆ, ಸೊ ಇದು ಪ್ಲಾಂಟ್ಸ್ ಒಳಗಡೆ ಮತ್ತು ಇದು ಆ್ಯನಿಮಲ್ಸ್ ಒಳಗಡೆ. ರಿಪ್ರೊಡಕ್ಟಿವ್ ಆರ್ಗನ್ನು ಒಂದೇ ಜೀವಿನಲ್ಲೂ ಇರ್ಬೋದು, ಅಥವಾ ಬೇರೆ ಬೇರೆ ಆದಂತಹ ಮೇಲ್ ಮತ್ತು ಫೀಮೇಲ್ ಜೀವಿಗಳು ಇರ್ಬೋದು. ಆ್ಯನಿಮಲ್ಸ್ ಒಳಗಡೆ ಡಿಫ್ರೆಂಟ್ ಆಗಿದ್ದರೆ ಅಗೇನ್ ಅದು ಯುನಿಸೆಕ್ಷುವಲ್. ಒಂದೇ ಬಾಡಿ ಒಳಗಡೆ ಮೇಲ್ ಸೆಕ್ಸ್ ಆರ್ಗನ್ ಮತ್ತು ಫೀಮೇಲ್ ಸೆಕ್ಸ್ ಆರ್ಗನ್ ಇತ್ತು ಅಂತಂದರೆ ಅದಕ್ಕೆ ನಾವು ಹರ್ಮೋಫ್ರೊಡೈಟ್ಸ್ ಅಂತ ಹೇಳ್ತೀವಿ. ಹರ್ಮೋಫ್ರೊಡೈಟ್ಸಿಗೆ ಬೆಸ್ಟ್ ಎಕ್ಸಾಂಪಲ್ ವಾಟ್ ವಿ ಹ್ಯಾವ್ ಸ್ಟಡೀಡ್? ಟೇಪ್ ವರ್ಮ್. ಐ ಹೋಪ್ ಯು ರಿಮೆಂಬರ್ ಟೇಪ್ ವರ್ಮ್, ಪ್ಲಾಥಿಹೆಲ್ಮಿಂಥಸ್, ಚಪ್ಪಟೆ. ದೆನ್ ವಿ ಹ್ಯಾವ್ ಅರ್ಥವರ್ಮ್, ಇವನ್ ಲೀಚ್, ಜಿಗಿನಿ ಅಂತ ಹೇಳ್ತೀವಲ್ಲ ನಾವು, ಅದು ಬ್ಲಡ್ಡನ್ನು ಸಕ್ ಮಾಡುತ್ತಲ್ಲ, ಅದು ಕೂಡ ಒಂದೇ ಬಾಡಿ ಒಳಗಡೆ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇರುತ್ತೆ, ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರು ಇರುತ್ತೆ. ಸೊ ಒಂದೇ ಬಾಡಿ ಒಳಗಡೆ ಸ್ಪರ್ಮು ಪ್ರೊಡ್ಯೂಸ್ ಆಗ್ತಾ ಇದೆ ಮತ್ತು ಎಗ್ಗು ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ಅಂತಹ ಆ್ಯನಿಮಲ್ಸನ್ನು ನಾವು ಹರ್ಮಾಫ್ರೊಡೈಟ್ಸ್ ಅಂತ ಹೇಳ್ತೀವಿ. ಯುನಿಸೆಕ್ಷುವಲಿಗೆ ಎಕ್ಸಾಂಪಲು, ಬೆಸ್ಟ್ ಎಕ್ಸಾಂಪಲ್ ಮ್ಯಾನ್. ಇವನ್ ನೀವು ಫ್ರಾಗನ್ನು ತಗೋರಿ, ಕಪ್ಪೆಯನ್ನು ತೊಗೊಂಡ್ರೆ ಮೇಲ್ ಫ್ರಾಗ್ ಬೇರೆ ಇರುತ್ತೆ, ಫಿಮೇಲ್ ಫ್ರಾಗ್ ಬೇರೆ ಇರುತ್ತೆ. ಇಫ್ ಯು ಟೇಕ್ ಕಾಕ್ರೋಚ್ ಆಲ್ಸೋ, ಕಾಕ್ರೋಚ್ನಲ್ಲಿ ಮೇಲ್ ಕಾಕ್ರೋಚ್ ಬೇರೆ ಇರುತ್ತೆ, ಫಿಮೇಲ್ ಕಾಕ್ರೋಚ್ ಬೇರೆ ಇರುತ್ತೆ. ಸೊ ಈ ರೀತಿಯಾಗಿ ಆ್ಯನಿಮಲ್ಸು ಯುನಿಸೆಕ್ಷುವಲ್ಲೂ ಇರ್ಬೋದು ಮತ್ತು ಬೈಸೆಕ್ಷುವಲ್ಲೂ ಇರ್ಬೋದು. ಸೊ ವಾಟ್ ವಿ ಹ್ಯಾವ್ ಸ್ಟಡೀಡ್ ಹಿಯರ್? ವಿ ಹ್ಯಾವ್ ಸ್ಟಡೀಡ್ ದ ಸೆಕ್ಷುವಾಲಿಟಿ ಇನ್ ಆರ್ಗ್ಯಾನಿಸಮ್ಸ್. ಓಕೆ, now next is about the coming to the main part of sexual reproduction. Yaudu? Which are the events that takes place in sexual reproduction? Remember, in case of asexual reproduction ನಾವಲ್ಲಿ ಯಾವುದೇ ಆದಂತಹ ಇವೆಂಟ್ಸ್ ಅಂತ ಓದಿರಂಗಿಲ್ಲ, ಜಸ್ಟ್ ಮೆಥಡ್ಸ್ ಅಂತ ಓದಿದ್ವಿ. ಬಡ್ಡಿಂಗ್ ಆಗ್ಬೋದು, ಅಥವಾ ಸ್ಪೋರ್ಸ್ ಫಾರ್ಮ್ ಆಗ್ಬೋದು, ಫ್ರಾಗ್ಮೆಂಟೇಷನ್ ಆಗ್ಬೋದು ಅಂತ. ಬಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ನಲ್ಲಿ ವಿ ಹ್ಯಾವ್ ಟು ಸ್ಟಡಿ ದ ಇವೆಂಟ್ಸ್ ಅಥವಾ ಸ್ಟೆಪ್ಸ್, ಇವೆಂಟ್ಸ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್. ನೌ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸಿ ಜನರಲ್ ಆದಂತಹ ಒಂದು ಟಾಪಿಕ್ ಇದೆ ಅಂತ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇಲ್ಲಿ ಈ ಕಾನ್ಸೆಪ್ಟ್ ಅರ್ಥ ಆದರೆ ನಿಮ್ಗೆ ಈಸಿಯಾಗಿ ಫ್ಲವರಿಂಗ್ ಪ್ಲ್ಯಾಂಟ್ಸ್ನಲ್ಲಿ ರಿಪ್ರೊಡಕ್ಷನ್ನು ಮತ್ತು ಹ್ಯೂಮನ್ ರಿಪ್ರೊಡಕ್ಷನ್ ಈಸಿಯಾಗಿ ಅರ್ಥ ಆಗುತ್ತೆ. What are these events in sexual reproduction? First thing you have to remember, sexual reproduction ಆಗಬೇಕು ಅಂತಂದರೆ ಫಸ್ಟು ಒಂದು ಜೀವಿ ಬರ್ತ್ ಅಂತ ಆಗಿ ಅದು ಮ್ಯಾಚುರಿಟಿಯನ್ನು ಹೊಂದಿ, ಅಂದರೆ ಫುಲ್ಲಾಗಿ ಸೆಕ್ಸ್ ಆರ್ಗನ್ಸನ್ನು ಅದು ಡೆವಲಪ್ ಮಾಡಿಕೊಂಡು ಆಮೇಲೆ ಅದು ಗ್ಯಾಮೆಟ್ಸನ್ನು ಪ್ರೊಡ್ಯೂಸ್ ಮಾಡಬೇಕು. ಓಕೆ, ಈ ಗ್ಯಾಮೆಟ್ಸು ಮುಂದೆ ಫಲೀಕರಣ, ಫರ್ಟಿಲೈಸೇಷನ್ ಆಗಬೇಕು, ಆಮೇಲೆ ಒಂದು ಝೈಗೋಟ್ ಆಗಬೇಕು, ಝೈಗೋಟ್ ಬೆಳೀತಾ ಬೆಳೀತಾ ಭ್ರೂಣ ಅಥವಾ ಎಂಬ್ರಿಯೋ ಆಗಬೇಕು, ಆಮೇಲೆ ಒಂದು ಹೊಸ ಜೀವಿ ಅಥವಾ ಆರ್ಗ್ಯಾನಿಸಮ್ ಅಂತ ಬೆಳಿಬೇಕು.
ಸೊ ಇಷ್ಟು ಕಾಂಪ್ಲಿಕೇಟೆಡ್ ಪ್ರೋಸೆಸ್ ಇದೆ. ಇಷ್ಟೇ ಸ್ಟೆಪ್ನಲ್ಲಿ ಎಲ್ಲ ಕಲಿತಾ ಹೋದಂಗೆ ತುಂಬ ಕಾಂಪ್ಲಿಕೇಟೆಡ್ ಪ್ರೋಸೆಸ್. ಸೊ ದ ಮೇನ್ ಇವೆಂಟ್ಸ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್, ಹೌ ಮೆನಿ? ವಿ ಹ್ಯಾವ್ 3 ಮೇನ್ ಇವೆಂಟ್ಸ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಅದರಲ್ಲಿ ಫಸ್ಟ್ ಸೆಂಟರಲ್ಲಿರೋ ತಗೊಳ್ಳೋಣ. ಸೆಂಟರಲ್ಲಿ ಯಾವುದು ಅಂತಂದರೆ ಇದು ಫಲೀಕರಣ, ದಟ್ ಈಸ್ ಫರ್ಟಿಲೈಸೇಷನ್. ಓಕೆ, ಸೊ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಅಗ್ದಿ ಇಂಪಾರ್ಟೆಂಟ್ ಆದಂತಹ ಒಂದು ಸ್ಟೇಜ್ ಇದೆ, ಯಾವುದು? ಫರ್ಟಿಲೈಸೇಷನ್. ಮಿಕ್ಕಿದ 2 ಇವೆಂಟ್ ಇದಾವಲ್ಲ, ಅದರಲ್ಲಿ ಒಂದು ಪ್ರೀ ಫರ್ಟಿಲೈಸೇಷನ್, ಒಂದು ಪೋಸ್ಟ್ ಫರ್ಟಿಲೈಸೇಷನ್. ಅಂದರೆ ಫರ್ಟಿಲೈಸೇಷನ್ ಆಗೋಕ್ಕಿಂತ ಮುಂಚೆದ್ದು, ಆಮೇಲೆ ಫರ್ಟಿಲೈಸೇಷನ್ ಆದಮೇಲದ್ದು. ಸೊ ಫಸ್ಟ್ ಒನ್ ವಿಲ್ ಟೇಕ್ ಪ್ರೀ ಫರ್ಟಿಲೈಸೇಷನ್ ಇವೆಂಟ್, ದೆನ್ ವಿ ಹ್ಯಾವ್ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್, ದೆನ್ ವಿ ಹ್ಯಾವ್ post fertilization event. Okay, so total we are studying sexual reproduction with respect to 3 events. One pre-fertilization, fertilization, then post-fertilization. Now what is this pre-fertilization? Short agi ಈ ಪ್ರೀ-ಫರ್ಟಿಲೈಸೇಷನ್ನಲ್ಲಿ ಅಗೇನ್ 2 ಸ್ಟೆಪ್ಸ್ ಆಗುತ್ತೆ. ಒಂದನೇದು ಸೆಕ್ಷುವಲ್ ರಿಪ್ರೊಡಕ್ಷನಿಗೆ ಫಸ್ಟ್ ಏನಾಗಬೇಕು, ಇಲ್ಲಿ ಗ್ಯಾಮೆಟ್ಸ್ ಫಾರ್ಮ್ ಆಗಬೇಕು. ಸೊ ಗ್ಯಾಮೆಟ್ಸ್ ಫಾರ್ಮ್ ಆಗುವಂತಹ ಪ್ರೋಸೆಸ್ಸಿಗೆ ಗ್ಯಾಮೆಟೋಜೆನೆಸಿಸ್. ಈ ಜೆನೆಸಿಸ್ ಅಂತಂದ್ರೆ ಏನು? ಪ್ರೊಡ್ಯೂಸ್ ಮಾಡೋದು. ಏನನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ? ಈ ಗ್ಯಾಮೆಟ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಪ್ರೀ ಫರ್ಟಿಲೈಸೇಷನ್ನಲ್ಲಿ ಫಸ್ಟ್ ಪ್ರೋಸೆಸ್ಸು ಗ್ಯಾಮೆಟೋಜೆನೆಸಿಸ್, ಗ್ಯಾಮೆಟ್ಸನ್ನು ಫಾರ್ಮ್ ಮಾಡೋದು. ನೆಕ್ಸ್ಟ್ ಏನು? ಒಂದು ಸತಿ ಗ್ಯಾಮೆಟ್ಸ್ ಫಾರ್ಮ್ ಆಯಿತು ಅಂತಂದರೆ ಮೇಲ್ ಗ್ಯಾಮೆಟು ಮತ್ತು ಫಿಮೇಲ್ ಗ್ಯಾಮೆಟು ಮುಂಚೆ ಅವು ಟ್ರಾನ್ಸ್ಫರ್ ಆಗಬೇಕು. ಯಾಕೆ ಟ್ರಾನ್ಸ್ಫರ್ ಆಗಬೇಕು? ಇನ್ ಕೇಸ್ ಆಫ್ ಎಕ್ಸ್ಪೆಷಲಿ ದ ಯುನಿಸೆಕ್ಷುವಲ್ ಆರ್ಗ್ಯಾನಿಸಮ್, ಮೇಲ್ ಜೀವಿ ಮತ್ತು ಫಿಮೇಲ್ ಜೀವಿ ಬೇರೆ ಇದೆ. ಸೊ ಗ್ಯಾಮೆಟ್ಸು ಎಲ್ಲಾದರೂ ಒಂದು ಕಡೆ ಟ್ರಾನ್ಸ್ಫರ್ ಆಗಿ ಅವು ಕೂಡಬೇಕು. ಓಕೆ, ಸೊ ಅದನ್ನೇ ನಾವಿಲ್ಲಿ ಏನಂತ ಕರಿತೀವಿ? ಗ್ಯಾಮೆಟ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಗ್ಯಾಮೆಟ್ ಟ್ರಾನ್ಸ್ಫರ್. ಯು ಗಾಟ್ ದಿಸ್ ಪಾಯಿಂಟ್? ಸೊ ಪ್ರೀ ಫರ್ಟಿಲೈಸೇಷನಲ್ಲಿ 2 ಇವೆಂಟ್. ಒಂದು ಗ್ಯಾಮೆಟನ್ನು ಪ್ರೊಡ್ಯೂಸ್ ಮಾಡಬೇಕು, ದೆನ್ ಆ ಗ್ಯಾಮೆಟ್ಸನ್ನು ಸರಿಯಾದಂತಹ ಒಂದು ಪ್ಲೇಸಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು. ಓಕೆ, ಇವಾಗ ನಾವು ಗ್ಯಾಮೆಟ್ಸ್ ಅಂತ ಹೇಳ್ತೀವಲ್ಲ, ಗ್ಯಾಮೆಟ್ಸ್. ಓಕೆ, ಎಷ್ಟು ರೀತಿಯಾದಂತಹ ಗ್ಯಾಮೆಟ್ಸ್ ಇರಬೇಕು? 2 ರೀತಿ. ಯಾಕಂದರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದರೆ ಇರೋದೇ 2 ಸೆಕ್ಸ್ ಆರ್ಗ್ಯಾನಿಸಮ್, ಒಂದು ಮೇಲ್ ಮತ್ತು ಒಂದು ಫಿಮೇಲ್. ಸೊ ದೇರ್ ಶುಡ್ ಬಿ 2 ಗ್ಯಾಮೆಟ್ಸ್. ಫಲೀಕರಣ ಆಗಬೇಕು ಅಂತಂದರೆ ಒಂದು ಮೇಲಿಂದ ಗ್ಯಾಮೆಟು, ಒಂದು ಫಿಮೇಲಿಂದ ಗ್ಯಾಮೆಟು. ಒಟ್ಟಿನಲ್ಲಿ 2 ಗ್ಯಾಮೆಟ್ ಇರುತ್ತೆ, ಹೌದಾ? ಕೆಲವೊಂದು ಬಾರಿ 2 ಗ್ಯಾಮೆಟ್ಸು ಸೇಮ್ ಇರ್ತವೆ ನೋಡಲಿಕ್ಕೆ. ದೇ ಆರ್ ಕಾಲ್ಡ್ ಆ್ಯಸ್ ಐಸೋಗ್ಯಾಮೆಟ್ಸ್. ಅಂದರೆ ಈ ಮೇಲ್ ಗ್ಯಾಮೆಟ್ ಆಗ್ಬೋದು ಮತ್ತು ಫಿಮೇಲ್ ಗ್ಯಾಮೆಟ್ ಆಗ್ಬೋದು, 2 ಮೊಟೈಲ್ ಇರ್ತವೆ, ನೋಡಲಿಕ್ಕೆ ಸಿಮಿಲರ್ ಆಗಿ ಕಾಣ್ತವೆ. ವಿ ಕಾಲ್ ಇಟ್ ಆ್ಯಸ್ ಐಸೋಗ್ಯಾಮೆಟ್ಸ್. ಎಸ್ಪೆಷಲಿ ಇನ್ ಕೇಸ್ ಆಫ್ ಕೆಲವೊಂದು ಆಲ್ಗೆಗಳಲ್ಲಿ ಕಾಣ್ಬೋದು. ಇನ್ನೊಂದಿದೆ ಹೆಟಿರೋಗ್ಯಾಮೆಟ್ಸ್ ಅಥವಾ ಆ್ಯನ್ಐಸೋಗ್ಯಾಮೆಟ್ಸ್. ಆ್ಯನ್ಐಸೋ ಅಂತಂದರೆ ಏನು? ಡಿಫ್ರೆಂಟ್ ಆಗಿರುವಂತಹ ಗ್ಯಾಮೆಟ್ಸ್ಗಳು ಅಂತ. ಹೆಂಗೆ ಡಿಫ್ರೆಂಟ್ ಆಗಿರ್ಬೋದು ಪಾಸಿಬಿಲಿಟಿನಲ್ಲಿ? ಒಂದನ್ನು ಇಲ್ಲಿ ನಾವು ಮೇಲ್ ಮತ್ತು ಇನ್ನೊಂದು ಫಿಮೇಲ್ ಅಂತ ತಿಳ್ಕೊಂಡ್ರೆ, ಕೆಲವೊಂದು ಬಾರಿ ಏನಾಗುತ್ತೆ, ಈ ಮೇಲು ಫುಲ್ ಮೊಟೈಲ್ ಆಗಿ ಚಿಕ್ಕದಾಗಿರುತ್ತೆ, ಫಿಮೇಲು ಆ್ಯಸ್ ಇಟ್ ಈಸ್ ದೊಡ್ಡದಾಗಿ ಅದು ಕೂಡ ಮೊಟೈಲ್ ಆಗಿರ್ಬೋದು. ಇದು ಒಂದು ಪಾಸಿಬಿಲಿಟಿ. ಇನ್ನೊಂದು ಪಾಸಿಬಿಲಿಟಿ ಏನು? ಮೇಲು ಫುಲ್ಲು ಚಿಕ್ಕದಾಗಿ ಮೊಟೈಲ್ ಇರುತ್ತೆ, ಫಿಮೇಲು ದೊಡ್ಡದಾಗಿ ಅದು ನಾನ್ ಮೊಟೈಲ್ ಇರುತ್ತೆ. ಒಟ್ಟಿನಲ್ಲಿ ಬೇರೆ ಬೇರೆ ಶೇಪನ್ನು, ಬೇರೆ ಬೇರೆ ಸೈಜನ್ನು, ಒಟ್ಟು ಡಿಫ್ರೆಂಟ್ ಆಗಿರುವಂತಹ 2 ಗ್ಯಾಮೆಟು ಇದ್ದವು ಅಂತಂದರೆ ಫಲೀಕರಣ ಪ್ರೋಸೆಸ್ಸಲ್ಲಿ ಅಂತಹ ಗ್ಯಾಮೆಟ್ಸಿಗೆ ನಾವು ಆ್ಯನ್ಐಸೋಗ್ಯಾಮೆಟ್ಸ್ ಅಂತ ಹೇಳ್ತೀವಿ. ಇವಾಗ ನೀವು ಪ್ಲ್ಯಾಂಟ್ಸನ್ನು ತೊಗೊಂಡ್ರೆ ಆ್ಯಂಡ್ರೋಶಿಯಮ್ ಮತ್ತು ಗೈನೋಶಿಯಮ್ ಅಂತ ಹೇಳಿದ್ವಾ? ಅಂದರೆ ಮೇಲ್ ಸೆಕ್ಸ್ ಆರ್ಗನ್ ಮತ್ತು ಫಿಮೇಲ್ ಸೆಕ್ಸ್ ಆರ್ಗನ್ ಅಂತ ಹೇಳಿದ್ವಿ. ಕೆಲವೊಂದು ಬಾರಿ ಏನಾಗುತ್ತೆ, ಈ ಪ್ಲ್ಯಾಂಟ್ಸ್ನಲ್ಲಿ ಮೇಲ್ ಗ್ಯಾಮೆಟ್ ಇದೆಯಲ್ಲ, ಪ್ಲ್ಯಾಂಟ್ಸ್ ಒಳಗಡೆ ಎಕ್ಸ್ಪೆಷಲಿ ಇನ್ ಕೇಸ್ ಆಫ್ ಪ್ಲ್ಯಾಂಟ್ಸ್, ಈ ಮೇಲ್ ಗ್ಯಾಮೆಟನ್ನು ನಾವೇನಂತ ಕರಿತೀವಿ? ಪೋಲನ್ ಅಂತ ಕರಿತೀವಿ. ಓಕೆ, ಪೋಲನ್ ಗ್ರೇನ್ ಅಂತ ಕರಿತೀವಿ. ಈ ಪೋಲನ್ ಗ್ರೇನ್ಸ್ ಎಲ್ಲಿ ಫಾರ್ಮ್ ಆಗ್ತವೆ? ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ನಲ್ಲಿ ಇವು ಫಾರ್ಮ್ ಆಗ್ತವೆ. ಫಿಮೇಲ್ ಗ್ಯಾಮೆಟಿನ ನಾವು ಪಿಸ್ಟಿಲೇಟ್, ಅಂದರೆ ಅದು ಓವರಿ ಒಳಗಡೆ ಎಗ್ ಅಪಾರಟಸ್ ಅಂತ ಆಗುತ್ತೆ, ಅಲ್ಲಿ ಅದು ಫಾರ್ಮ್ ಆಗುತ್ತೆ. ಇವಾಗ ತಲೆ ಕೆಡಿಸ್ಕೋಬೇಡಿ. ಒಟ್ಟಿನಲ್ಲಿ
ಫಿಮೇಲ್ ಏನು ಗ್ಯಾಮೆಟ್ ಇದೆ ಪ್ಲಾಂಟ್ಸ್ ಒಳಗಡೆ ಅದು ಯೂಶ್ವಲಿ ನಾನ್ ಮೊಟೈಲ್ ಇರುತ್ತೆ. ಯಾಕೆ ನಾನ್ ಮೊಟೈಲ್? ಯಾಕಂದರೆ ಅದಕ್ಕೆ ಚಲಿಸಲಿಕ್ಕೆ ಫ್ಲಾಜೆಲ್ಲ ಅಂತ ಇರೋದಿಲ್ಲ. ಇವನ್ ನೀವು ಹ್ಯೂಮನ್ ಬೀಯಿಂಗನ್ನು ತೊಗೊಂಡ್ರೆ, ಮ್ಯಾನನ್ನು ತೊಗೊಂಡ್ರೆ, ಮೇಲ್ ಗ್ಯಾಮೆಟನ್ನು ನಾವಲ್ಲಿ ಸ್ಪರ್ಮ್ ಅಂತ ಕರಿತೀವಿ. ಆ್ಯನಿಮಲ್ಸ್ನಲ್ಲಿ ಪೋಲನ್ ಅಂತ ಕರೆಯೋದಿಲ್ಲ, ಪ್ಲಾಂಟ್ಸ್ನಲ್ಲಿ ಮಾತ್ರ ಮೇಲ್ ಗ್ಯಾಮೆಟ್ಸಿಗೆ ಪೋಲನ್ ಅಂತ ಕರೆಯೋದು. ಇಲ್ಲಿಯೂ ಕೂಡ ಫಿಮೇಲ್ ಗ್ಯಾಮೆಟ್ ಹೆಂಗಿರುತ್ತೆ? ದೊಡ್ಡದಾಗಿ ನಾನ್ ಮೊಟೈಲ್ ಇರುತ್ತೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಯಾಮೆಟ್ಸ್ ಇತ್ತು ಅಂತಂದರೆ ಅದು ಆ್ಯನ್ಐಸೋಗ್ಯಾಮೆಟ್. ಸಿಮಿಲರ್ ಆದಂತಹ ಗ್ಯಾಮೆಟ್ ಇತ್ತು ಅಂದರೆ ಅದು ಐಸೋಗ್ಯಾಮೆಟ್. ಮೇಲ್ ಗ್ಯಾಮೆಟು ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ನಲ್ಲಿ ಬೆಳೀತವೆ, ಫೀಮೇಲ್ ಗ್ಯಾಮೆಟು ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ನಲ್ಲಿ ಬೆಳೀತವೆ. ಮನುಷ್ಯನ ತೊಗೊಂಡ್ರೆ ಟೆಸ್ಟಿಸ್ ಒಳಗಡೆ ಮೇಲ್ ಗ್ಯಾಮೆಟ್ ಬೆಳೆಯುತ್ತೆ, ಓವರಿ ಒಳಗಡೆ ಫೀಮೇಲ್ ಗ್ಯಾಮೆಟ್ ಬೆಳೆಯುತ್ತೆ. ಪ್ಲಾಂಟ್ಸನ್ನು ತೊಗೊಂಡ್ರೆ ಎಂಡ್ರೋಷಿಯಮ್ ಅನ್ನುವಂತಹ ಪಾರ್ಟ್ನಲ್ಲಿ ಮೇಲ್ ಗ್ಯಾಮೆಟ್ ಬೆಳೆಯುತ್ತೆ, ಗೈನೋಷಿಯಮ್ ಅನ್ನುವಂತಹ ಪಾರ್ಟ್ನಲ್ಲಿ ಫೀಮೇಲ್ ಗ್ಯಾಮೆಟ್ ಬೆಳೆಯುತ್ತೆ. ಸೊ ಆಲ್ ದೀಸ್ ವರ್ಡ್ಸ್ ನೀವು ನೆನ್ಪಿಟ್ಕೊಳ್ಳೇಬೇಕು, ಅದನ್ನ ಕಂಟಿನ್ಯೂಸ್ ಆಗಿ ಕೇಳ್ತಾ ನೆನ್ಪಿಟ್ಕೋಬೇಕು. ಓಕೆ, ಸೊ ವಿ ಆರ್ ಸ್ಟಡಿಂಗ್ ದ ಗ್ಯಾಮೆಟೋಜೆನೆಸಿಸ್. ಓಕೆ, ಸೊ ಗ್ಯಾಮೆಟ್ಸ್ ಇಲ್ಲಿ ಪ್ರೊಡ್ಯೂಸ್ ಆಗಿದ್ದಾವೆ. ನೆಕ್ಸ್ಟ್ ಈ ಗ್ಯಾಮೆಟ್ಸ್ ಏನಾಗಬೇಕು? ಇವು ಟ್ರಾನ್ಸ್ಫರ್ ಆಗಬೇಕು. ಯಾಕೆ ಟ್ರಾನ್ಸ್ಫರ್ ಅಂತ ಬಂತು? ಯಾಕಂದರೆ ಯಾವಾಗ ನಾವಿಲ್ಲಿ ಒಂದು ಗ್ಯಾಮೆಟ್ ನಾನ್ ಮೊಟೈಲ್ ಅಂತ ಹೇಳ್ತೀವಲ್ಲ, ಎರಡರಲ್ಲಿ ಒಂದು ನಾನ್ ಮೊಟೈಲ್ ಆಯಿತು ಅಂತಂದರೆ ಇನ್ನೊಂದೇನು ಮೊಟೈಲ್ ಇದೆಯಲ್ಲ ಅದು ಮೂವ್ ಆಗ್ತಾ ಈ ಗ್ಯಾಮೆಟ್ ಕಡೆ ಹೋಗಲೇಬೇಕು, ಟ್ರಾನ್ಸ್ಫರ್ ಆಗಲೇಬೇಕು. ಸೊ ಅಂತಹ ಪ್ರೊಸೆಸ್ಸಿಗೆ ನಾವು ಗ್ಯಾಮೆಟ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗಿದ್ದಾವೆ, ಅವು ಒಂದಕ್ಕೊಂದು ಚಲಿಸ್ತಾ ಹತ್ತಿರಕ್ಕೆ ಬಂದಿದ್ದಾವೆ. ಓಕೆ, ಮೂವ್ ಆಗಿ ಬಂದಿದ್ದಾವೆ ಟ್ರಾನ್ಸ್ಫರ್ ಆಗಿ. ನೆಕ್ಸ್ಟ್ ಇವೆರಡು ಗ್ಯಾಮೆಟ್ ಏನಾಗಬೇಕು? ಈ ಮೇಲ್ ಗ್ಯಾಮೆಟು ಓಕೆ ಮತ್ತು ಫಿಮೇಲ್ ಗ್ಯಾಮೆಟು, ಇಲ್ಲಿಂದ ಮೇಲ್ ಗ್ಯಾಮೆಟ್ ಇದೆ, ಇಲ್ಲಿಂದ ಫಿಮೇಲ್ ಗ್ಯಾಮೆಟ್ ಇದೆ, ಇವೆರಡು ಫ್ಯೂಸ್ ಆಗಬೇಕು, ಅಂದರೆ ಒಂದಕ್ಕೊಂದು ಕೂಡ್ಕೊಂಡು ಬಿಡಬೇಕು. ಆ ಪ್ರೊಸೆಸ್ಸಿಗೆ ನಾವು ಫರ್ಟಿಲೈಸೇಷನ್ ಅಥವಾ ಸಿಂಗ್ಯಾಮಿ ಅಂತಲೂ ಹೇಳ್ತೀವಿ. ಸಿಂಗ್ಯಾಮಿ ಅಂತ ಹೇಳ್ತೀವಿ. ಈ ಫರ್ಟಿಲೈಸೇಷನ್ ಫರ್ಟಿಲೈಸೇಷನ್ ಹಾಗೆ ಇಡಿ. ನಾವಿವಾಗ ಇಲ್ಲಿ ಪೋಲನ್ ಅಂತ ಹೇಳ್ತಾ ಇದ್ದೀವಲ್ಲ, ಪೋಲನ್ ಅಂತಂದರೆ ಏನು? ಪ್ಲ್ಯಾಂಟ್ಸ್ ಒಳಗಡೆ ಇರುವಂತಹ ಪೋಲನ್ ಗ್ರೇನ್, ಮೇಲ್ ಗ್ಯಾಮೆಟ್. ಇವಾಗ ಜಸ್ಟ್ ಇಮ್ಯಾಜಿನ್ ಇಲ್ಲಿ ಒಂದು ಮೇಲ್ ಫ್ಲವರ್ ಇದೆ. ಓಕೆ, ಸೊ ಇದು ಮೇಲ್ ಫ್ಲವರ್. ಓಕೆ, ಇಲ್ಲಿ ಒಂದು ಫಿಮೇಲ್ ಇದೆ, ಇದು ಫಿಮೇಲ್ ಫ್ಲವರ್ ಒಳಗಡೆ ಇರುವಂತಹ ಪಾರ್ಟು, ಇದು ಮೇಲ್ ಫ್ಲವರ್. ಫಿಮೇಲ್ ಅಂತಂದರೆ ಇಲ್ಲಿ ಯಾವ ಗ್ಯಾಮೆಟ್ ಇದೆ? ಇಲ್ಲಿ ಒಂದು ಓವಮ್ ಅಥವಾ ಎಗ್ ಇದೆ. ಓಕೆ, ಮೇಲ್ ಅಂತಂದರೆ ಏನಿದ್ರ ಒಳಗಡೆ ಮೇಲ್ ಗ್ಯಾಮೆಟು, ಇವು ಪೋಲನ್ ಗ್ರೇನ್ಸ್. ಹೌದಾ? POLLEN. ನಾವು ಯಾವಾಗ ಇಲ್ಲಿ ಗ್ಯಾಮೆಟ್ ಟ್ರಾನ್ಸ್ಫರ್ ಅಂತ ಹೇಳಿದ್ವಲ್ಲ, ಸೊ ಈ ಗ್ಯಾಮೆಟ್ ಟ್ರಾನ್ಸ್ಫರು ಪ್ಲ್ಯಾಂಟ್ಸ್ ಒಳಗಡೆ ಆಗಬೇಕು ಅಂದರೆ ಈ ಪೋಲನ್ಸು ಫುಲ್ ಹೀಗೆ ಟ್ರಾನ್ಸ್ಫರ್ ಆಗಿ ಈ ಎಗ್ ಕಡೆ ಹೋಗಬೇಕು. ಸೊ ಈ ಪ್ರೊಸೆಸ್ಸಿಗೆ ನಾವು ಪಾಲಿನೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಚಾಪ್ಟರ್ ಡಿಟೇಲ್ ಆಗಿ ಸ್ಟಡಿ ಮಾಡೋಣ, ಪಾಲಿನೇಷನ್ ಹೆಂಗೆ ಆಗ್ಬೋದು ಅಂತ. ಕೆಲವೊಂದು ಬಾರಿ ಒಂದು ಫ್ಲವರ್ ಇದೆ, ಈ ಫ್ಲವರ್ ಒಳಗಡೆ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರು ಇದೆ ಮತ್ತು ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರು ಇದೆ. ಅವಾಗೇನಾಗುತ್ತೆ? ಫೀಮೇಲ್ ರಿಪ್ರೊಡಕ್ಟಿವ್ ಎಗ್ ಇಲ್ಲಿದೆ, ಪೋಲನ್ ಗ್ರೇನ್ಸು ಇಲ್ಲಿದ್ದಾವೆ. ಅವಾಗೂ ಕೂಡ ಈ ಪೋಲನ್ ಗ್ರೇನ್ಸು ಈ ಮೇಲ್ ಸೆಕ್ಸ್ ಆರ್ಗನ್ನಿಂದ ಇದ್ರ ಒಳಗಡೆ ಇವು ಟ್ರಾನ್ಸ್ಫರ್ ಆಗಬೇಕು. ಅದನ್ನೇ ಇಲ್ಲಿ ಗ್ಯಾಮೆಟ್ ಟ್ರಾನ್ಸ್ಫರ್ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿರೋದು. ಸೊ ಇನ್ ಕೇಸ್ ಆಫ್ ಪ್ಲ್ಯಾಂಟ್ಸ್, ಪೋಲನ್ ಗ್ರೇನ್ಸ್ ಹ್ಯಾಸ್ ಟು ಬಿ ಕ್ಯಾರಿಡ್ ಟುವರ್ಡ್ಸ್ ದ ಫೀಮೇಲ್ ಗ್ಯಾಮೆಟ್ egg. That process we call it as a pollination. Okay, now fertilization, that is syngamy. ಈ ಸಿಂಗ್ಯಾಮಿ ಅಂತಂದರೆ ಮೇಲ್ ಮತ್ತು ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆಗಲಿಕ್ಕೆ ಕೆಲವೊಂದು ಸತಿ ಇದನ್ನು ನಾವು ಎಕ್ಸ್ಟರ್ನಲ್ ಅಂತ ರೆಫರ್ ಮಾಡ್ತೀವಿ, ಕೆಲವೊಂದು ಸತಿ ಇದನ್ನು ನಾವು ಇಂಟರ್ನಲ್ ಅಂತ ರೆಫರ್ ಮಾಡ್ತೀವಿ. ಸೊ ಸಿಂಗ್ಯಾಮಿ, ಇಟ್ ಕ್ಯಾನ್ ಬಿ ಎಕ್ಸ್ಟರ್ನಲ್ ಆರ್ ಇಟ್ ಕ್ಯಾನ್ ಬಿ ಇಂಟರ್ನಲ್. ಓಕೆ, ಫಾರ್ ಎಕ್ಸಾಂಪಲ್ ಜಸ್ಟ್ ಇಮ್ಯಾಜಿನ್ ಇಲ್ಲಿ ಫುಲ್ ವಾಟರ್ ಇದೆ. ಓಕೆ, ನೌ ದೇರ್ ಈಸ್ ಒನ್ ಫಿಶ್. ಓಕೆ, ಆ್ಯಂಡ್ ಹಿಯರ್ ಆಲ್ಸೋ ಒನ್ ಫಿಶ್. ಸೊ ಇದು ಒಂದನ್ನು ನಾವು ಮೇಲ್ ಫಿಶ್ ಅಂತ ಇಮ್ಯಾಜಿನ್ ಮಾಡೋಣ, ಇನ್ನೊಂದು ಫೀಮೇಲ್ ಫಿಶ್ ಅಂತ ಇಮ್ಯಾಜಿನ್ ಮಾಡೋಣ. ಸೊ ಒಂದು ಸತಿ ಇವೆರಡು ಫಿಶ್ಶು ಸೆಕ್ಸ್ ಆರ್ಗನ್ಸನ್ನು ಡೆವಲಪ್ ಮಾಡ್ಕೊಂಡ್ಮೇಲೆ, ಅಂದರೆ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆದಮೇಲೆ, ಗ್ಯಾಮೆಟೋಜೆನೆಸಿಸ್ ಆದಮೇಲೆ
ಫಲೀಕರಣ ಆಗಬೇಕು. ಫಲೀಕರಣ ಆಗಬೇಕಂದ್ರೆ ಇದರಿಂದ ಸ್ಪರ್ಮ್ ಬರಬೇಕು, ಇದರಿಂದ ಎಗ್ ಬರಬೇಕು. ಅವಾಗೇನಾಗುತ್ತೆ, ಈ ಫಿಶ್ಶು ಅದರ ಬಾಡಿಯಿಂದ ಸ್ಪರ್ಮ್ಗಳನ್ನು ರಿಲೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲಿ? ನೀರಿನಲ್ಲಿ. ಸೇಮ್ ಟೈಮು ಈ ಫಿಮೇಲು ಎಗ್ಗಳನ್ನು ಪ್ರೊಡ್ಯೂಸ್ ಮಾಡಿ ನೀರಿನಲ್ಲಿ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಸ್ಪರ್ಮ್ಗಳು ಸ್ವಿಮ್ ಮಾಡ್ತಾ 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 ಬಂದು ಈ ಎಗ್ ಜೊತೆ ಅವು ಫ್ಯೂಸ್ ಆಗುತ್ತೆ. ಸೊ ಇಲ್ಲಿ ಫರ್ಟಿಲೈಸೇಷನ್ ಎಲ್ಲಾಗ್ತಿದೆ? ಫಿಮೇಲ್ ಬಾಡಿ ಹೊರಗಡೆ ಆಗ್ತಿದೆ, ಅಂದರೆ ಅದು ನೀರಿನಲ್ಲಿ ಆಗ್ತಿದೆ. ಅಂತಹ ಫರ್ಟಿಲೈಸೇಷನನ್ನು ನಾವು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಹೇಳ್ತಾ ಇದ್ದೀವಿ. ಇದು ಫ್ರಾಗಿಗೆ ಕೂಡ ಅನ್ವಯಿಸುತ್ತೆ. ಫ್ರಾಗ್ನಲ್ಲೂ ಕೂಡ ಫೀಮೇಲ್ ಫ್ರಾಗು ಎಗ್ಗನ್ನು ಬಿಡ್ತಾ ಹೋಗುತ್ತೆ, ಮೇಲ್ ಫ್ರಾಗು ಸ್ಪರ್ಮನ್ನು ಬಿಡ್ತಾ ಹೋಗುತ್ತೆ. ನೀರಿನಲ್ಲಿ ಆ ಸ್ಪರ್ಮ್ ಮತ್ತು ಎಗ್ ಫರ್ಟಿಲೈಸ್ ಆಗಿ ಅದು ನೀರಿನಲ್ಲಿ ಆಗೋದ್ರಿಂದ ಅದನ್ನು ನಾವು ಎಕ್ಸ್ಟರ್ನಲ್ ಅಂತ ಹೇಳ್ತೀವಿ. ಇಲ್ಲಿ ಇಂಟರ್ನಲ್, ಎಸ್ಪೆಷಲಿ ದ ಲ್ಯಾಂಡ್ ಆ್ಯನಿಮಲ್ಸ್, ಮನುಷ್ಯ ಆಗ್ಬೋದು, ನಾಯಿ, ಬೆಕ್ಕು, ಕುರಿ, ಎಮ್ಮೆ, ಟೆರೆಸ್ಟ್ರಿಯಲ್ ಅಂದರೆ ನೀರನ್ನು ಬಿಟ್ಟು ನೆಲದ ಮೇಲೆ ಇರುವಂತಹ ಏನು ಆರ್ಗ್ಯಾನಿಸಮ್ ಅದಾವಲ್ಲ, ಎಸ್ಪೆಷಲಿ ಅವು ಇಂಟರ್ನಲ್ ಫರ್ಟಿಲೈಸೇಷನನ್ನು ಹೊಂದಿರ್ತವೆ. ಇಂಟರ್ನಲ್ ಫರ್ಟಿಲೈಸೇಷನ್ ಅಂದರೆ ಏನು? ಜಸ್ಟ್ ಇಮ್ಯಾಜಿನ್, ಇವಾಗ ನಾವು ಮ್ಯಾನನ್ನು ತಗೊಂಡ್ರೆ ದಿಸ್ ಈಸ್ ಮೇಲ್, and if you take the female, okay, now this is the female. ಸೊ ಇಂಟರ್ನಲ್ ಫರ್ಟಿಲೈಸೇಷನ್ ಆಗಬೇಕಾದ್ರೆ ಮೇಲ್ ಬಾಡಿ ಒಳಗಡೆ ಟೆಸ್ಟಿಸ್ ಇದೆ, ಸ್ಪರ್ಮ್ ಪ್ರೊಡ್ಯೂಸ್ ಆಗ್ತಾ ಇದ್ದಾವೆ. ಫಿಮೇಲ್ ಬಾಡಿ ಒಳಗಡೆ ಓವರಿ ಇದೆ, ಎಗ್ ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ಇಲ್ಲಿ ಫಲೀಕರಣ ಆಗಬೇಕು ಅಂತಂದರೆ ದಿಸ್ ಮೇಲ್ ಹಿ ಹ್ಯಾಸ್ ಟು ಟ್ರಾನ್ಸ್ಫರ್ ದ ಸ್ಪರ್ಮ್ಸ್ ಟು ಇನ್ಸೈಡ್ ದ ಫಿಮೇಲ್ ಬಾಡಿ. ಸೊ ಫಿಮೇಲ್ ಬಾಡಿ ಒಳಗಡೆ ಈ ಸ್ಪರ್ಮ್ ಒಳಗಡೆ ಹೋಗಿ ದೆನ್ ದೆರ್ ಇಸ್ ಅ ಫರ್ಟಿಲೈಸೇಷನ್ ವಿಚ್ ಅಕರ್ಸ್ ಇನ್ಸೈಡ್ ದ ಫಿಮೇಲ್ ಬಾಡಿ. ಅದನ್ನು ನಾವು ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಸ್ಪರ್ಮ್ ಮತ್ತು ಎಗ್ಗು ಬಾಡಿ ಹೊರಗಡೆ ಫ್ಯೂಸ್ ಆದರೆ ಅದು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಬಾಡಿ ಹೊರಗಡೆ ಅಂತಂದರೆ ಯೂಶ್ವಲಿ ನೀರಿನ ಒಳಗಡೆ ಅಂತ ಅರ್ಥ. ಓಕೆ, ಥಿಂಕ್ ದೆನ್ ಇಂಟರ್ನಲ್ ಫರ್ಟಿಲೈಸೇಷನ್ ಅಂತಂದರೆ ಫಿಮೇಲ್ ಬಾಡಿ ಒಳಗಡೆ ಎಗ್ಗು ಮತ್ತು ಸ್ಪರ್ಮು ಫ್ಯೂಸ್ ಆಯಿತು ಅಂತಂದರೆ ಅದನ್ನು ನಾವು ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಇಂಟರ್ನಲ್ ಫರ್ಟಿಲೈಸೇಷನ್ ಆಗಬೇಕು ಅಂದರೆ ಕಂಪಲ್ಸರಿ ಈ ಗ್ಯಾಮೆಟ್ ಏನು ಟ್ರಾನ್ಸ್ಫರ್ ಆಗ್ತಾವಲ್ಲ, ಈ ಗ್ಯಾಮೆಟ್ ಟ್ರಾನ್ಸ್ಫರ್ ಎಸ್ಪೆಷಲಿ ದ ಸ್ಪರ್ಮ್ ಹ್ಯಾಸ್ ಟು ಬಿ ಟ್ರಾನ್ಸ್ಫರ್ಡ್ ಟು ದ ಫಿಮೇಲ್ ಬಾಡಿ. ಅದನ್ನು ನಾವು ಹ್ಯೂಮನ್ ರಿಪ್ರೊಡಕ್ಷನಲ್ಲಿ ಕಲಿತೀವಿ. ಅದೇ ನೀವು ಪ್ಲ್ಯಾಂಟ್ಸನ್ನು ತೊಗೊಂಡ್ರೆ ಕೆಲವೊಂದು ಬಾರಿ ಪ್ಲ್ಯಾಂಟ್ಸ್ ಏನು ಮಾಡ್ತವೆ, ಎಸ್ಪೆಷಲಿ ಬ್ರಯೋಫೈಟ್ಸನ್ನು ತೊಗೊಂಡ್ರೆ ಅವು ಏನಂತಾರೆ, ಅವಕ್ಕೆ ಆಂಫಿಬಿಯನ್ಸ್ ಆಫ್ ಪ್ಲ್ಯಾಂಟ್ ಕಿಂಗ್ಡಮ್ ಅಂತ ಕರಿತೀವಿ. ರೀಪ್ರೊಡಕ್ಷನ್ ಮಾಡಲಿಕ್ಕೆ ಅವು ನೀರಿನ ಮೇಲೆ ಅವಲಂಬನೆ ಆಗಿರ್ತವೆ. ಸೊ ನೀರಿನಲ್ಲಿ ಅವು ಸ್ಪರ್ಮ್ ಅಂದರೆ ಮೇಲ್ ಗ್ಯಾಮೆಟ್ಸನ್ನು ಪ್ರೊಡ್ಯೂಸ್ ಮಾಡಿ ಆ ಗ್ಯಾಮೆಟ್ಸು ಸ್ವಿಮ್ ಮಾಡ್ತಾ ಮಾಡ್ತಾ ಫಿಮೇಲ್ ಗ್ಯಾಮೆಟ್ ಕಡೆ ಹೋಗುತ್ತೆ. ಗೊತ್ತಾಯ್ತಾ? ಸೊ fertilization, it is also called as syngamy. It can be external fertilization or it can be a internal fertilization. ಸೊ ಫರ್ಟಿಲೈಸೇಷನ್ ಆಯಿತು ಅಂತಂದರೆ ಇಲ್ಲೇನು ಫಾರ್ಮ್ ಆಗ್ತಾ ಇದೆ ನೆಕ್ಸ್ಟ್ ಸ್ಟೇಜಿಗೆ? ದೆರ್ ಇಸ್ ಅ ಫಾರ್ಮೇಷನ್ ಆಫ್ ಝೈಗೋಟ್, ಒಂದು ಯುಗ್ಮಜ ಅಂತ ಫಾರ್ಮ್ ಆಯಿತು. ಓಕೆ, ಝೈಗೋಟನ್ನು ನಾವು ಯೂಶ್ವಲಿ ಡಿಪ್ಲಾಯ್ಡ್ ಅಂತ ಹೇಳ್ತೀವಿ. ಇನ್ ಹೈಯರ್ ಆರ್ಗ್ಯಾನಿಸಮ್ಸ್ ಝೈಗೋಟನ್ನು ನಾವು ಡಿಪ್ಲಾಯ್ಡ್ ಅಂತ ಹೇಳ್ತೀವಿ. ಈ ಝೈಗೋಟು ಮುಂದೆ ಅದೇನಾಗುತ್ತೆ, ಬೆಳೀತಾ ಬೆಳೀತಾ ಇದರಲ್ಲಿ ಸಾಕಷ್ಟು ಸೆಲ್ ಡಿವಿಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಈ ಸೆಲ್ ಡಿವಿಷನ್ ಇದೆಯಲ್ಲ, ಸೆಲ್ ಡಿವಿಷನ್, ಓಕೆ, ದೆನ್ ಸೆಲ್ ಡಿಫ್ರೆನ್ಸಿಯೇಷನ್, 2 words, very very important. ಓಕೆ, ಸೆಲ್ ಡಿವಿಷನ್ ಆ್ಯಂಡ್ ಸೆಲ್ ಡಿಫ್ರೆನ್ಸಿಯೇಷನ್ ಆಗಿ ಇಲ್ಲಿ ಒಂದು ಪ್ರೋಸೆಸ್ ಆಗುತ್ತೆ. ಅದನ್ನು ನಾವು ಎಂಬ್ರಿಯೋಜೆನೆಸಿಸ್ ಅಂತ ಕರಿತೀವಿ. ಜೆನೆಸಿಸ್ ಅಂದರೆ ಏನೋ ಫಾರ್ಮ್ ಆಗೋದು. ಇಲ್ಲಿ ಗ್ಯಾಮೆಟ್ ಫಾರ್ಮ್ ಆಗಿತ್ತು, ಅದಕ್ಕೆ ಗ್ಯಾಮೆಟೋಜೆನೆಸಿಸ್. ಇಲ್ಲಿ ಎಂಬ್ರಿಯೋ ಫಾರ್ಮ್ ಆಗ್ತಾ ಇದೆ, ಎಂಬ್ರಿಯೋಜೆನೆಸಿಸ್. ಸೊ ಒಂದು ಸ್ಲೋ ಆಗಿ ಒಂದು ಬ್ರೂನ್ ಎಂಬ್ರಿಯೋ ಅಂತ ಹುಟ್ಕೊಳ್ಳುತ್ತೆ. ಅದೇ ಎಂಬ್ರಿಯೋ ಬೆಳೀತಾ ಬೆಳೀತಾ ಒಂದು ಹೊಸ ಜೀವಿಯಾಗಿ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ಸಿಂಗ್ಯಾಮಿ ಫರ್ಟಿಲೈಸೇಷನ್, ಅದಕ್ಕಿಂತ ಮುಂಚೆ ಪ್ರೀ ಫರ್ಟಿಲೈಸೇಷನ್, ನೆಕ್ಸ್ಟ್ ಅದಾದಮೇಲೆ ಪೋಸ್ಟ್ ಫರ್ಟಿಲೈಸೇಷನ್. ಇವಾಗ ಬೇಸ್ಡ್ ಆನ್ ದಿಸ್ ಎಂಬ್ರಿಯೋ, ಈ ಎಂಬ್ರಿಯೋ ಎಲ್ಲಿ ಡೆವಲಪ್ ಆಗ್ತಾ ಇದೆ ಅದರ ಮೇಲೆ ವಿ ಹ್ಯಾವ್ 3 types ಆಫ್ ಆರ್ಗ್ಯಾನಿಸಮ್ಸ್, 3 types ಆಫ್ ಎನಿಮಲ್ಸ್ ಎಸ್ಪೆಷಲಿ. ಸೊ ಇನ್ ಕೇಸ್ ಆಫ್ ಎನಿಮಲ್ಸ್, ಎಂಬ್ರಿಯೋ ಎಲ್ಲಿ ಫಾರ್ಮ್ ಆಗುತ್ತೆ ಅದರ ಮೇಲೆ ಇಟ್ಕೊಂಡು ವಿ ಹ್ಯಾವ್ ಓವಿಪ್ಯಾರಸ್, ದೆನ್ ವಿ ಹ್ಯಾವ್ ವಿವಿಪ್ಯಾರಸ್, ಓಕೆ, ದೆನ್ ವಿ ಹ್ಯಾವ್ ovoviviparous. Okay, very very simple, just understand. Oviparous, ovi ಅಂದರೆ ಏನು? ಓವಾ,
ಓವಾ ಅಂದರೆ ಎಗ್ ಅಂತ ಅರ್ಥ. ಇಲ್ಲೇನಾಗ್ತಾ ಇದೆ, ಸಿ ಜಸ್ಟ್ ಇಮ್ಯಾಜಿನ್ ಒನ್ ಬರ್ಡ್. ಓಕೆ, ಒಂದು ಬರ್ಡನ್ನು ಇಲ್ಲಿ ಇಮ್ಯಾಜಿನ್ ಮಾಡಿ. ಈ ಬರ್ಡ್ ಏನಾಗುತ್ತೆ, ಡ್ಯೂರಿಂಗ್ ಫರ್ಟಿಲೈಸೇಷನ್ ಆಗಬೇಕಾದ್ರೆ ಇಂಟರ್ನಲ್ ಫರ್ಟಿಲೈಸೇಷನ್ ಆಗುತ್ತೆ. ಅಂದರೆ ಮೇಲ್ ಬರ್ಡು ತನ್ನ ಬಾಡಿಯಿಂದ ಫೀಮೇಲ್ ಬಾಡಿ ಒಳಗಡೆ ಸ್ಪರ್ಮನ್ನು ರಿಲೀಸ್ ಮಾಡುತ್ತೆ. ಸೊ ಫೀಮೇಲ್ ಬಾಡಿ ಒಳಗಡೆ ಏನು ಎಗ್ ಇದೆಯಲ್ಲ, ಈ ಎಗ್ಗು ಸ್ಪರ್ಮ್ ಬಂದ ಮೇಲೆ ಅದು ಒಂದು ಝೈಗೋಟ್ ಆಯಿತು. ಓಕೆ, ಯುಗ್ಮಜ ಆಯಿತು. ಆ ಝೈಗೋಟ್ ಇದೆಯಲ್ಲ, ಇವಾಗಿದು ಫರ್ಟಿಲೈಸ್ಡ್ ಎಗ್ ಆಯಿತು. ಮುಂಚೆ ಅದು ಫರ್ಟಿಲೈಸ್ ಆಗಿರಲಿಲ್ಲ, ಜಸ್ಟ್ ಗ್ಯಾಮೆಟ್ ಇತ್ತು. ಫರ್ಟಿಲೈಸೇಷನ್ ಆದಮೇಲೆ ಅದನ್ನು ನಾವು ಫರ್ಟಿಲೈಸ್ಡ್ ಎಗ್ ಅಂತ ಕರಿಬೋದು, ಅಥವಾ ಝೈಗೋಟ್ ಅಂತಲೂ ಕರಿಬೋದು. ಸೊ ಈ ಝೈಗೋಟ್ ಏನು ಮಾಡುತ್ತೆ, ಈ ಬರ್ಡು ಈ ಝೈಗೋಟಿಗೆ ಸುತ್ತಲೂ ಸ್ವಲ್ಪ ಫುಡ್ಡನ್ನು ಡಿಪಾಸಿಟ್ ಮಾಡಿ ಇನ್ ದ ಫಾರ್ಮ್ ಆಫ್ ಯೋಕ್ ಈ ಎಗ್ಗನ್ನು ಲೇ ಮಾಡುತ್ತೆ. ದಿಸ್ ಈಸ್ ದ ಎಗ್ ನೌ. ಓಕೆ, ಸೊ ಹೊರಗಡೆ ಇರುವಂತಹ ಯೋಕನ್ನು ತಗೊಂಡು ಆ ಎಂಬ್ರಿಯೋ, ಆ ಫರ್ಟಿಲೈಸ್ಡ್ ಎಗ್ಗು ಸ್ಲೋ ಆಗಿ ಬೆಳೀತಾ ಆ ಎಗ್ಗನ್ನು ಒಡೆದು ಒಂದು ಜೀವಿ ಹೊರಗಡೆ ಬರುತ್ತೆ. ಅದನ್ನು ನಾವು ಓವಿಪ್ಯಾರಸ್ ಅಂತ ಹೇಳ್ತೀವಿ. ಸೊ ಎಗ್ ಲೇಯಿಂಗ್ ಎನಿಮಲ್ಸ್ ದೇ ಆರ್ ಕಾಲ್ಡ್ ಆ್ಯಸ್ ಓವಿಪ್ಯಾರಸ್. ಬೆಸ್ಟ್ ಎಕ್ಸಾಂಪಲ್ ಬರ್ಡ್ಸ್ ಅಂತ ನೀವು ನೆನ್ಪಿಟ್ಕೋಬೋದು. ಓಕೆ, ನೆಕ್ಸ್ಟ್ ಇದೆ, ಫಸ್ಟ್ ವಿಲ್ ಟೇಕ್ ದಿಸ್ ವಿವಿಪ್ಯಾರಸನ್ನು ತಗೊಳ್ಳೋಣ. ವಿವಿಪ್ಯಾರಸಲ್ಲಿ ಏನಾಗುತ್ತೆ, ಇಲ್ಲೂ ಕೂಡ ಒಂದು ಎನಿಮಲ್ ಇದೆ. ಫಾರ್ ಎಕ್ಸಾಂಪಲ್ shark we will take. Shark is an example for, now this is the shark. Okay, see ಈ ಶಾರ್ಕು ಇಂಟರ್ನಲ್ ಫರ್ಟಿಲೈಸೇಷನ್ ಆಗಿ ಒಳಗಡೆ ಇಲ್ಲಿಯೂ ಕೂಡ ಎಗ್ ಇರುವಂತಹದ್ದು ಫರ್ಟಿಲೈಸ್ ಆಗಿ ಇವಾಗ ಅದು ಝೈಗೋಟ್ ಆಗಿದೆ. ಓಕೆ, ಸೊ ಈ ಝೈಗೋಟ್ ಸುತ್ತಲೂ ಇಲ್ಲಿ ಯೋಕ್ ಬೆಳೆದು, ಓಕೆ, ಇವಾಗ ಈ ಝೈಗೋಟನ್ನು ಹೊರಗಡೆ ಹಾಕ್ತೀವಿ. ಇವಾಗ ಹೆಂಗೆ ಇದು ಹೊರಗಡೆ ಹಾಕ್ತಲ್ಲ, ಎಗ್ ಲೇ ಮಾಡ್ತಲ್ಲ, ಇಲ್ಲೇನು ಮಾಡುತ್ತೆ ಶಾರ್ಕು, ಇದು ಎಗ್ ಲೇ ಮಾಡಲ್ಲ. ಮೇ ಬಿ ನಾ ಎಗ್ಗನ್ನು ಲೇ ಮಾಡಿದರೆ ನೀರಿನಲ್ಲಿ ಇರುವಂತಹ ಬೇರೆ ಎನಿಮಲ್ಸು ಇದನ್ನು ತಿಂದುಬಿಡ್ಬೋದು ಅಂತ ಜಸ್ಟ್ ಒಂದು ರೀಸನ್ ಇದು ಇರ್ಬೋದು. ಬೇರೆ ರೀಸನ್ಸ್ ವಿ ಡೋಂಟ್ ನೋ, ಜಸ್ಟ್ ವಿ ಆರ್ ಅಸ್ಯೂಮಿಂಗ್. ಸೊ ಈ ಎಗ್ಗು ಒಳಗಡೆನೇ ಬೆಳೆಯೋ ತನೂ ಅದು ವೇಟ್ ಮಾಡುತ್ತೆ. ಇಲ್ಲಿ ಹೊರಗಡೆ ಎಗ್ ಬೆಳೀತಾ ಇದೆ, ಇಲ್ಲಿ ಫೀಮೇಲ್ ಬಾಡಿ ಒಳಗಡೆನೇ ಈ ಫರ್ಟಿಲೈಸ್ಡ್ ಎಗ್ಗು ಬೆಳೀತಾ ಹೋಗುತ್ತೆ. ಬೆಳೆದು ಈ ಎಗ್ ಒಳಗಡೆ ಕಂಪ್ಲೀಟಾಗಿ ಹೊಸ ಶಾರ್ಕದ್ದು ಮರಿ ಅಲ್ಲೇ ಎಗ್ ಒಡೆದು, ಓಕೆ, ಅಲ್ಲಿಂದ ಒಂದು ಸ್ಮಾಲ್ ಶಾರ್ಕ್ ಹೊರಗಡೆ ಬರುತ್ತೆ. ಅದನ್ನು ಈ ಮದರು ಹೊರಗಡೆ ಲಿಬ್ರೇಟ್ ಮಾಡುತ್ತೆ. ದಿಸ್ ಈಸ್ ದ ನ್ಯೂ ಶಾರ್ಕ್. ಗೊತ್ತಾಗ್ತಿದೆಯಾ? ಸೊ ಇದನ್ನು ನಾವು ಓವೋವಿವಿಪ್ಯಾರಸ್ ಅಂತ ಹೇಳ್ತೀವಿ. ಜಸ್ಟ್ ರಿಮೆಂಬರ್. ನಾವು ಕಮಿಂಗ್ ಟು ದ ವಿವಿಪ್ಯಾರಸ್. ವಿವಿಪ್ಯಾರಸ್ ಬೆಸ್ಟ್ ಎಕ್ಸಾಂಪಲ್ ಈಸ್ ಮ್ಯಾನ್, ಅಥವಾ ನಾಯಿ, ಬೆಕ್ಕು, ಆಕಳ, ಇವೆಲ್ಲ ಏನು ವಿವಿಪ್ಯಾರಸ್. ಇವೇನು ಮಾಡ್ತವೆ, ಫೀಮೇಲ್ ಬಾಡಿ ಒಳಗಡೆ, ದಿಸ್ ಈಸ್ ದ ಫೀಮೇಲ್ ಬಾಡಿ. ಸೊ ಫೀಮೇಲದ್ದು ಏನು ಯುಟರಸ್ ಇದೆಯಲ್ಲ, ಸೊ ಈ ಯುಟರಸ್ ಒಳಗಡೆ ಫರ್ಟಿಲೈಸೇಷನ್ ಆದಮೇಲೆ ಝೈಗೋಟ್ ಬೆಳೆಯುತ್ತಲ್ಲ, ಆ ಝೈಗೋಟು ಎಂಬ್ರಿಯೋ ಆಗಿ ಭ್ರೂಣ ಆಗಿ ಅಲ್ಲೇ ಮಗು ಬೆಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲಿ? ಯುಟರಸ್ ಒಳಗಡೆ. ಯುಟರಸ್ ಒಳಗಡೆ ಕಂಪ್ಲೀಟಾಗಿ ಮಗು ಡೆವಲಪ್ ಆದಮೇಲೆ ಆವಾಗ ಈ ಮಗುವಿಗೆ ಬರ್ತ್ ಅಂತ ಆಗುತ್ತೆ. ಓಕೆ, ಸೊ ಕಂಪ್ಲೀಟಾಗಿ ಮಗು ಡೆವಲಪ್ ಆಗುವವರೆಗೂ ಫೀಮೇಲ್ ಬಾಡಿ ಒಳಗಡೆನೇ ಇದ್ದು ಅದು ಹೊರಗಡೆ ಬರಬೇಕಾದ್ರೆ ಒಂದು ಮಗುವಾಗಿ ಹೊರಗೆ ಬಂದರೆ ಅದನ್ನು ನಾವು ವಿವಿಪ್ಯಾರಸ್ ಅಂತ ಹೇಳ್ತಿದ್ದೀವಿ. ಗೊತ್ತಾಗ್ತಿದೆಯಾ? ಓವಿಪ್ಯಾರಸ್, ವಿವಿಪ್ಯಾರಸ್, ಓವೋವಿವಿಪ್ಯಾರಸ್. ಸೊ ಇಲ್ಲಿ ಎಗ್ ಲೇ ಆಗಿ ಮಗು ಹೊರಗಡೆ ಎಗ್ನಲ್ಲಿ ಬೆಳೀತಾ ಇದೆ. ಇಲ್ಲಿ ಫರ್ಟಿಲೈಸೇಷನ್ ಆಗಿ ಎಗ್ಗು ಮಗು ಅದು ಝೈಗೋಟ್ ಆಗಿ ಮಗು ಒಳಗಡೆನೇ ಬೆಳೀತಾ ಇದೆ. ಸೊ ಹಿಯರ್ ಗಿವಿಂಗ್ ಬರ್ತ್ ಟು ದ ಯಂಗ್ ಒನ್ಸ್. ಎಗ್ಗನ್ನು ಬರ್ತ್ ಕೊಡ್ತಾ ಇಲ್ಲ, ಒಂದು ಸ್ಮಾಲ್ ಮಗುವಿಗೆ ಇಲ್ಲಿ ಜನ್ಮ ಆಗ್ತಾ ಇದೆ. ಎಲ್ಲಿ? ವಿವಿಪ್ಯಾರಸ್ನಲ್ಲಿ. ಓವೋವಿವಿಪ್ಯಾರಸ್ ಅಂದರೆ ಏನು? ಈ ಕಡೆ ಓವಿಪ್ಯಾರಸ್ ಕಂಡೀಷನ್ನು ಅಲ್ಲ, ಈ ಕಡೆ ವಿವಿಪ್ಯಾರಸ್ ಕಂಡೀಷನ್ನು ಇಲ್ಲ. ಓವಿಪ್ಯಾರಸ್ ಥರ ಎಗ್ಗು ಫರ್ಟಿಲೈಸ್ ಆಗಿ ಒಳಗಡೆನೇ ಇರ್ತಾ ಇದೆ. ವಿವಿಪ್ಯಾರಸ್ ಥರ ಅದು ಬೆಳೆಯೋವರೆಗೂ ಕಂಪ್ಲೀಟಾಗಿ ಮದರ್ ಒಳಗಡೆನೇ ಇತ್ತು, ಪೂರ್ತಿಯಾಗಿ ಅಥವಾ ಸ್ವಲ್ಪನಾದರೂ ಅದು ಡೆವಲಪ್ ಆಗಿ ಹೊರಗಡೆ ಬರುತ್ತೆ. ಸೊ ದಿಸ್ ಟೈಪ್ ವಿ ಹ್ಯಾವ್ 3 types ಆಫ್ ಎನಿಮಲ್ಸ್: ಓವಿಪ್ಯಾರಸ್ ಎನಿಮಲ್ಸ್, ವಿವಿಪ್ಯಾರಸ್ ಎನಿಮಲ್, ಓವೋವಿವಿಪ್ಯಾರಸ್. ಕೆಲವೊಂದು ಸ್ನೇಕ್ಗಳು ಕೂಡ ಓವೋವಿವಿಪ್ಯಾರಸ್ ಮತ್ತು ಶಾರ್ಕ್ ಕೂಡ ಓವೋವಿವಿಪ್ಯಾರಸ್ ಅಂತಹ ರೀಪ್ರೊಡಕ್ಷನನ್ನು ಮಾಡ್ತವೆ.
ಸೊ ದಿಸ್ ಈಸ್ ಆಲ್ ಅಬೌಟ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಏನೇನು ಸ್ಟಡಿ ಮಾಡಿದ್ವಿ ಸ್ಟಾರ್ಟಿಂಗಿಂದ ನಾವು ಸೆಕ್ಷುವಾಲಿಟಿ ಇನ್ ಆರ್ಗ್ಯಾನಿಸಮ್ಸ್ ಹೆಂಗೆ, ಮೇಲ್ ಸೆಕ್ಸ್ ಆರ್ಗನ್ಸ್, ಫಿಮೇಲ್ ಸೆಕ್ಸ್ ಆರ್ಗನ್, ಅದಾದಮೇಲೆ ಇವೆಂಟ್ಸ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸ್ಮಾಲ್ ನೋಟನ್ನು ನಾನು ಮರ್ತುಬಿಟ್ಟೆ. ಎಲ್ಲಿ ಅಂತಂದರೆ ಈ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತಲ್ಲ, ಗ್ಯಾಮೆಟ್ಸ್ ಪ್ರೊಡ್ಯೂಸು ಎಲ್ಲಿಂದ ಆಗಬೇಕು, ಪೇರೆಂಟ್ ಬಾಡಿಯಿಂದನೇ ಆಗಬೇಕು. ಓಕೆ, ಈ ಝೈಗೋಟ್ ಎಲ್ಲಿ ಬರೆದ್ವಿ, ಝೈಗೋಟನ್ನು ತೊಗೊಂಡ್ರೆ ಝೈಗೋಟ್ ಈಸ್ ಆಲ್ವೇಸ್ ಡಿಪ್ಲಾಯ್ಡ್. ಓಕೆ, ಸೊ ಝೈಗೋಟ್ ಡಿಪ್ಲಾಯ್ಡ್ ಆಗಲಿಕ್ಕೆ ಒಂದು ಕಡೆ ಸ್ಪರ್ಮ್ ಬರ್ತಾ ಇದೆ, ಒಂದು ಕಡೆ ಓವಮ್ ಬರ್ತಾ ಇದೆ. ಸೊ ಇಲ್ಲಿ 2N ಆಗಬೇಕು ಅಂತಂದರೆ ಸ್ಪರ್ಮು N ಇರಬೇಕು ಮತ್ತು ಓವಮ್ಮು N ಇರಬೇಕು. ಅಂದರೆ ಗ್ಯಾಮೆಟ್ಸ್ಗಳು ಯಾವತ್ತೂ ಹೆಪ್ಲಾಯ್ಡ್ ಕಂಡೀಷನ್ನಲ್ಲಿ ಇರಬೇಕು, ರಿಮೆಂಬರ್. ಆ್ಯಂಡ್ ಗ್ಯಾಮೆಟ್ಸ್ ಹೆಪ್ಲಾಯ್ಡ್ ಇದ್ರೂ ಆ ಗ್ಯಾಮೆಟ್ಸ್ ಬರುವಂತಹ ಪೇರೆಂಟ್ ಬಾಡಿ ಏನಿದೆ ಡಿಪ್ಲಾಯ್ಡ್ ಇದೆ. ಹೌದಾ, ಇವಾಗ ನಮ್ಮ ಗ್ಯಾಮೆಟ್ಸು ಹೆಪ್ಲಾಯ್ಡ್ ಇರ್ತವೆ, ಬಟ್ ನಮ್ಮ ಬಾಡಿ ಏನು ಅದು ಡಿಪ್ಲಾಯ್ಡ್ ಇದೆ, 2N ಇದೆ. ಸೊ ನೀವು ಕಳೆದ ವರ್ಷ ಸೆಲ್ ಡಿವಿಷನ್ನಲ್ಲಿ ಮೈಟೋಸಿಸ್ ಮತ್ತು ಮಿಯೋಸಿಸ್ ಓದಿದ್ರಿ. ಮೈಟೋಸಿಸ್ ಅಂದರೆ ಸೆಲ್ ಡಿವಿಷನ್ನಲ್ಲಿ ಕ್ರೋಮೋಸೋಮ್ ನಂಬರು ಹಾಗೇ ಉಳಿಬೇಕು. ಮಿಯೋಸಿಸ್ ಅಂತಂದರೆ ಹಾಫ್ ರಿಡಕ್ಷನ್ ಆಗಬೇಕು, 2 ಇರೋದು 1 ಆಗಬೇಕು. ಸೊ ನಮ್ಮ ಬಾಡಿ ಪೇರೆಂಟ್ ಬಾಡಿ ಡಿಪ್ಲಾಯ್ಡ್ ಇದೆ. ಓಕೆ, ಮೇಲ್ ಮತ್ತು ಫಿಮೇಲ್ ಪೇರೆಂಟ್ ಬಾಡಿ ಡಿಪ್ಲಾಯ್ಡ್ ಇದೆ. ಸೊ ಈ ಡಿಪ್ಲಾಯ್ಡ್ ಬಾಡಿನಲ್ಲಿ ಹೆಪ್ಲಾಯ್ಡ್ ಗ್ಯಾಮೆಟ್ ಆಗಬೇಕು ಅಂದರೆ ಇಲ್ಲಿ ಮೈಟೋಸಿಸ್ ಆಗಬೇಕು ಅಥವಾ ಮಿಯೋಸಿಸ್ ಆಗಬೇಕು, ಕಂಪಲ್ಸರಿಯಾಗಿ ಇಲ್ಲಿ ಮಿಯೋಸಿಸ್ ಆಗಬೇಕು. ಸೊ ಡಿಪ್ಲಾಯ್ಡ್ ಆರ್ಗ್ಯಾನಿಸಮ್ಸ್, ಡಿಪ್ಲಾಯ್ಡ್ ಪೇರೆಂಟ್ ಆರ್ಗ್ಯಾನಿಸಮ್ by the process of meiosis they will produce the haploid gametes. ಆ ಹೆಪ್ಲಾಯ್ಡ್ ಗ್ಯಾಮೆಟು ಝೈಗೋಟ್ ಫಾರ್ಮ್ ಆಗಬೇಕಾದ್ರೆ ಮತ್ತೆ ಅದು ಡಿಪ್ಲಾಯ್ಡ್ ಆಗಿ ಈ ಡಿಪ್ಲಾಯ್ಡ್ ಝೈಗೋಟಿಂದ ಒಂದು ಡಿಪ್ಲಾಯ್ಡ್ ಜೀವಿ ಹುಟ್ಕೊಳ್ಳುತ್ತೆ. ಅದೇ ಡಿಪ್ಲಾಯ್ಡ್ ಜೀವಿ ಮತ್ತೆ ರಿಪ್ರೊಡಕ್ಷನ್ ಮಾಡಬೇಕಾದ್ರೆ ಮಿಯೋಸಿಸ್ ಮಾಡಿ ಗ್ಯಾಮೆಟ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಮಿಯೋಸಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಜಸ್ಟ್ ಇಮ್ಯಾಜಿನ್, ಮಿಯೋಸಿಸ್ ಇಲ್ಲಾಂದರೆ ಏನಾಗ್ತಾ ಇತ್ತು, ಮೇಲ್ ಬಾಡಿನಲ್ಲಿ 2N ಇದೆ ಕ್ರೋಮೋಸೋಮು, ಫೀಮೇಲ್ ಬಾಡಿನಲ್ಲೂ ಕೂಡ 2N ಇದೆ. ನೆಕ್ಸ್ಟ್ ಇದೆರಡು ಸೇರಿದರೆ 4N ಆಯಿತು. ಹೌದಾ, ನೆಕ್ಸ್ಟ್ ಎನಿಮಲ್ಸ್, ಮೇಲ್ ಎನಿಮಲ್ 4N ಆಯಿತು, ಫಿಮೇಲು 4N ಆಯಿತು, ಅವೆರಡು ಸೇರಿದರೆ 8N. ಸೊ ಜಸ್ಟ್ ಇಮ್ಯಾಜಿನ್, ಹಾಗೇ ಬೆಳೀತಾ ಹೋಯಿತು ಅಂತಂದರೆ ಎಷ್ಟೊಂದು ಜನ್ರೇಷನ್ ಆಗಿದ್ದಾವೆ. ಹೌದಾ, ನಮ್ಮ ಪೂರ್ವಜರು, ಮುತ್ತಾತರು, ಅವ್ರ ತಾತರು, ಸೊ ಎಷ್ಟೊಂದು ಜನ್ರೇಷನ್ ಆದ್ರೂ ಕ್ರೋಮೋಸೋಮ್ ನಂಬರ್ ಸೇಮ್ ಆಗಿ ಉಳಿದಿದೆ, ಡಿಪ್ಲಾಯ್ಡ್. ಯಾಕೆ, ಅಲ್ಲಿ ಮೈಟೋಸಿಸ್ ಆಗ್ತಾ ಇಲ್ಲ, ಮಿಯೋಸಿಸ್ ಆಗ್ತಾ ಇದೆ. ರಿಡಕ್ಷನಲ್ ಡಿವಿಷನ್ ವೆರಿ ವೆರಿ ಇಂಪಾರ್ಟೆಂಟ್. ಮಿಯೋಸಿಸ್ ಇಲ್ಲ ಅಂತಂದರೆ ಒಂದು ಜೀವಿ ಅಂತಲೇ ಇರ್ತಿರಲಿಲ್ಲ. ಸೊ ಮಿಯೋಸಿಸ್ ಇರೋದಕ್ಕೇ ಕರೆಕ್ಟಾಗಿ ಡಿಪ್ಲಾಯ್ಡ್ ನಂಬರ್ ಈಸ್ ಮೇಂಟೈನ್ಡ್. ಓಕೆ, ಇವಾಗ ನೀವು ಇಮ್ಯಾಜಿನ್ ಮಾಡ್ಬೋದು, ಕೆಲವೊಂದು ಲೋವರ್ ಪ್ಲ್ಯಾಂಟ್ಸ್ಗಳಲ್ಲಿ ಅಥವಾ ಫಂಜಾಯ್ಗಳಲ್ಲಿ ಪೇರೆಂಟ್ ಬಾಡಿನೇ ಹೆಪ್ಲಾಯ್ಡ್ ಇರುತ್ತೆ. ಇವಾಗ ಇಲ್ಲಿ ಡಿಪ್ಲಾಯ್ಡ್ ಇರೋದು ಮಿಯೋಸಿಸ್ ಆಗಿ ಹೆಪ್ಲಾಯ್ಡ್ ಗ್ಯಾಮೆಟ್ಸನ್ನು ಪ್ರೊಡ್ಯೂಸ್ ಆಯಿತು. ಬಟ್ ಪೇರೆಂಟ್ ಬಾಡಿನೇ ಹೆಪ್ಲಾಯ್ಡ್ ಇತ್ತು ಅಂತಂದರೆ ಅವಾಗ ಏನಾಗಬೇಕು, ಅವಾಗ ಹೆಪ್ಲಾಯ್ಡ್ ಪೇರೆಂಟ್ ಬಾಡಿಯಿಂದ ಹೆಪ್ಲಾಯ್ಡ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗಬೇಕು ಅಂತಂದರೆ ಮಿಯೋಸಿಸ್ ಆಗೋದಿಲ್ಲ, ಆವಾಗ ಮೈಟೋಸಿಸ್ ಆಗಿಬಿಡುತ್ತೆ. ವೆರಿ ಸಿಂಪಲ್. ಜೀವಿಗಳು ಎಷ್ಟು ಎವಾಲ್ವ್ ಆಗಿದ್ದಾವೆ ಅಂತಂದರೆ ಅಲ್ಟಿಮೇಟಾಗಿ ಗುರಿ ಏನು, ಹೆಪ್ಲಾಯ್ಡ್ ಗ್ಯಾಮೆಟನ್ನು ಪ್ರೊಡ್ಯೂಸ್ ಮಾಡಬೇಕು. ಸೊ ಡಿಪ್ಲಾಯ್ಡ್ ಪೇರೆಂಟ್ ಇತ್ತು ಅಂದರೆ ಮಾತ್ರ ಮಿಯೋಸಿಸ್ ಆಗಿ ಹೆಪ್ಲಾಯ್ಡ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗುತ್ತೆ. ಬಟ್ ಪೇರೆಂಟ್ ಬಾಡಿನೇ ಹೆಪ್ಲಾಯ್ಡ್ ಇತ್ತು ಅಂತಂದರೆ ಅವಾಗ ಮಿಯೋಸಿಸ್ ಆಗಿ N ಆಗೋದಿಲ್ಲ. ಇದೇ ಸೇಮ್ ನಂಬರ್ ಉಳಿಬೇಕು ಅಂದರೆ ಇಕ್ವೇಷನಲ್ ಡಿವಿಷನ್ ಆಗಿ ಮೈಟೋಸಿಸ್ ಆಗಿ ಹೆಪ್ಲಾಯ್ಡ್ ಗ್ಯಾಮೆಟ್ಸು ಪ್ರೊಡ್ಯೂಸ್ ಆಗ್ತವೆ. ಜಸ್ಟ್ ರಿಮೆಂಬರ್ ದಿಸ್ ಪಾಯಿಂಟ್, ಈ ಕಾನ್ಸೆಪ್ಟನ್ನು ನೆನ್ಪಿಟ್ಕೋಬೇಕು. ದ್ಯಾಟ್ಸ್ ವೇರ್ ಇಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಮಿಯೋಸಿಸ್ ವಿ ಹ್ಯಾವ್ ಸ್ಟಡೀಡ್ ಇನ್ ಫಸ್ಟ್ PUC. ಓಕೆ, ಸೊ ಈ ವಿಡಿಯೋ ಇಷ್ಟೇ ಸಾಕು. ಇದ್ರದ್ದು ನೆಕ್ಸ್ಟ್ ಡಿಟೇಲ್ ಏನಿದೆ ಅದನ್ನು ನಾವು ಹ್ಯೂಮನ್ ರಿಪ್ರೊಡಕ್ಷನ್ ಮತ್ತು ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ನಲ್ಲಿ ಕಲಿತೀವಿ. ಸೊ ದಿಸ್ ವಿಡಿಯೋ ಈಸ್ ಆಲ್ ಅಬೌಟ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್. ಆ ಆರ್ಗ್ಯಾನಿಸಮ್ಮು ಆಲ್ಗೆ ಆಗಿರ್ಬೋದು, ಬ್ರಯೋಫೈಟ್ ಆಗಿರ್ಬೋದು, ಹ್ಯೂಮನ್ ಆಗಿರ್ಬೋದು, ಕೌ ಆಗಿರ್ಬೋದು, ಡಾಗ್ ಆಗಿರ್ಬೋದು, ಮೆನಿಸ್ಟ್ರಲ್ ಸೈಕಲ್, ಈಸ್ಟರ್ ಸೈಕಲ್, ಜಸ್ಟ್ ಎಲ್ಲನೂ ಒಂದ್ಸತಿ ನಾವು ರಿವಿಷನ್ ಮಾಡ್ದಂಗೆ. ಸೊ ವಿ ಆರ್ ಕಂಪ್ಲೀಟಿಂಗ್ ದಿಸ್ ಚಾಪ್ಟರ್. ಯಾವ ಚಾಪ್ಟರು, ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್. ಇಂಟ್ರೊಡಕ್ಷನ್ ಆಯಿತು, ಅಸೆಕ್ಷುವಲ್ ರಿಪ್ರೊಡಕ್ಷನ್ ಒಂದು ಫುಲ್ ವಿಡಿಯೋ ಮತ್ತು ಸೆಕ್ಷುವಲ್ ರಿಪ್ರೊಡಕ್ಷನ್ ಒಂದು ಫುಲ್ ವಿಡಿಯೋ. ಸೊ ವಿ ಹ್ಯಾವ್ ಕಂಪ್ಲೀಟೆಡ್ ದಿಸ್ ಚಾಪ್ಟರ್ ನೌ. ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ವಿಲ್ ಟ್ರೈ ಟು ಸ್ಟಾರ್ಟ್ ವಿತ್ ದ ನ್ಯೂ ಚಾಪ್ಟರ್. ಟಿಲ್ ದೆನ್, ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್.